In the previous class, we discussed about the nature of light. Light has got dual nature, wave nature and particle nature. Then, we will today understand what is meant by atomic spectrum, particularly hydrogen spectrum. What is meant by hydrogen spectrum? ಜನರಲ್ ಆಗಿ ಅದನ್ನು ನಾವೇನಂತ ಕರಿತೀವಿ? ಅಟಾಮಿಕ್ ಸ್ಪೆಕ್ಟ್ರಮ್ ಅಥವಾ ಎಮಿಷನ್ ಸ್ಪೆಕ್ಟ್ರಮ್ ಆರ್ ಲೈನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಎಲ್ಲ ಆಟಮ್ಸ್ಗೂ ಸ್ಪೆಕ್ಟ್ರಮ್ ಬರುತ್ತೆ. ನಾವು ಹೈಡ್ರೋಜನ್ ಸ್ಪೆಕ್ಟ್ರಮ್ನ ವಿಶೇಷವಾಗಿ ಕರಿತೀವಿ. ಲೆಟ್ ಅಸ್ ಕಾನ್ಸಂಟ್ರೇಟ್ ಮೋರ್ ಆನ್ ಹೈಡ್ರೋಜನ್ spectrum. How to get hydrogen spectrum? Similarly, we get spectrum of other elements also. When hydrogen is heated by electrical means, that is, when electric discharge is passed through hydrogen under a very low pressure in a discharge tube, hydrogen molecules, you know, hydrogen molecule is diatomic, H2 anta baritivi hydrogen molecule anna. Adu molecule made up of two atoms of hydrogen. ಯಾವಾಗ ನಾವು ಹೈಡ್ರೋಜನನ್ನು ಒಂದು ಡಿಸ್ಚಾರ್ಜ್ ಟ್ಯೂಬಲ್ಲಿ ತಗೊಂಡು ಪ್ರೆಷರ್ನ ಕಡಿಮೆ ಮಾಡಿ ಹೈ ವೋಲ್ಟೇಜ್ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದರೆ ಕ್ಯಾಥೋಡ್ ರೇ ಪ್ರೊಡ್ಯೂಸ್ ಮಾಡಿದರೆ ಆಗ ಹೈಡ್ರೋಜನ್ ಮಾಲಿಕ್ಯೂಲು ಬೈ ಅಬ್ಸಾರ್ಬಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ ಬ್ರೇಕ್ಸ್ ಇಂಟು ಹೈಡ್ರೋಜನ್ ಆಟಮ್ಸ್. ಆಗ ಆ ಹೈಡ್ರೋಜನ್ ಆಟಮ್ಸು ದೇ ಗೇನ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಆ್ಯಂಡ್ ಗೆಟ್ ಎಕ್ಸೈಟೆಡ್. ಹೈ ಎನರ್ಜಿ ಸ್ಟೇಟ್ಗೆ ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ಹೈಡ್ರೋಜನ್ ಆಟಮ್ಸು ಮೊದಲು ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಬ್ರೇಕ್ಸ್ ಇಂಟು ಹೈಡ್ರೋಜನ್ ಆಟಮ್ಸ್ ಆನ್ ಪಾಸಿಂಗ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಥ್ರೂ ಹೈಡ್ರೋಜನ್. H2 breaks into hydrogen atoms. These hydrogen atoms gain energy and get excited. ಹಿಂಗೆ ಬರೀತೀವಿ. ಹೆಚ್ಚು ಬರೋದು ಅಲ್ಲಿ ಒಂದು ಆಸ್ಟರಿಕ್ ಮಾರ್ಕ್ ಹಾಕ್ತೀವಿ, ಆಗ ಅದು ಎಕ್ಸೈಟೆಡ್ ಹೈಡ್ರೋಜನ್, ಹೈಲಿ ಎನರ್ಜೆಟಿಕ್ ಫಾರ್ಮ್ ಆಫ್ ಹೈಡ್ರೋಜನ್ ಆಟಮ್. ಇದು ಅನ್ಸ್ಟೇಬಲ್. ಹೈ ಎನರ್ಜಿ ಇದೆ ಅಂದರೆ ಅದು ಅನ್ಸ್ಟೇಬಲ್. ಅದು ಇಟ್ ವಿಲ್ ಟ್ರೈ ಟು ಅಕ್ವೈರ್ ಸ್ಟೆಬಿಲಿಟಿ ಬೈ ಲೂಸಿಂಗ್ ಎನರ್ಜಿ. ಹಾಗಾದರೆ ಎಕ್ಸೈಟೆಡ್ ಸ್ಟೇಟಿಗೆ ಹೋದ ನಂತರ ಹೈಡ್ರೋಜನ್ ಆಟಮ್ಸು ದೇ ಲೂಸ್ ಎನರ್ಜಿ ಬೈ ಎಮಿಟಿಂಗ್ ಲೈಟ್. ಅವೇನು ಎನರ್ಜಿಯನ್ನು ಕಳ್ಕೊಂಡು ಸ್ಟೆಬಿಲಿಟಿ ಮಾಡ್ಕೊಳ್ತಾವೆ, ಮತ್ತೆ ಹೆಚ್ಚಾಗ್ತವೆ. ಆ ಸಂದರ್ಭದಲ್ಲಿ ದಿ ಎಮಿಟ್ ಎನರ್ಜಿ ವಿಚ್ ಅಪಿಯರ್ಸ್ ಆ್ಯಸ್ ಲೈಟ್. ಆ ಎಮಿಟೆಡ್ ಲೈಟನ್ನು ಪ್ರಿಸಮ್ ಸ್ಪೆಕ್ಟ್ರೋಮೀಟರ್ನಲ್ಲಿ ಪಾಸ್ ಮಾಡ್ತೀವಿ. Prism is a device used to resolve components of light based on their wavelengths or frequencies. ಈಗ ಪ್ರಿಸಮಲ್ಲಿ ನಾವು ವೈಟ್ ಲೈಟ್ ಪಾಸ್ ಮಾಡಿದರೆ ಪ್ರಿಸಮ್ ಏನು ಮಾಡುತ್ತೆ? ಆ ವೈಟ್ ಲೈಟ್ನಲ್ಲಿ ಬರ್ತಕ್ಕಂಥ 7 ಕಾಂಪೋನೆಂಟ್ಸನ್ನು ಸೆಪರೇಟ್ ಮಾಡುತ್ತೆ, ರಿಸಾಲ್ವ್ ಮಾಡುತ್ತೆ. ಸೊ ಪ್ರಿಸಮ್ ಈಸ್ ಎ ರಿಸಾಲ್ವಿಂಗ್ ಇನ್ಸ್ಟ್ರೂಮೆಂಟ್. ಹಾಗಾದರೆ ಅಲ್ಲಿ 7 ಬಣ್ಣಗಳಿದ್ದಾವೆ. ಒಂದೊಂದು ಬಣ್ಣಕ್ಕೂ 7 ಬಣ್ಣದ ಕಾಂಪೋನೆಂಟ್ಸ್ ಇದೆ. ವಯೋಲೆಟ್, ಇಂಡಿಗೋ, ಬ್ಲೂ, ಆ ಟೈಪ್ ವಿಬ್ಗಯ. ಪ್ರತಿಯೊಂದು ಬಣ್ಣಕ್ಕೂ ಆ ಬಣ್ಣದ ಕಾಂಪೋನೆಂಟಿಗೆ ವೈಲೆಟ್ ಕಾಂಪೋನೆಂಟ್ ಆಫ್ ಲೈಟ್ ಹ್ಯಾಸ್ ಗಾಟ್ ಹೈಯರ್ ಫ್ರೀಕ್ವೆನ್ಸಿ, ಲೋಯರ್ ವೇವ್ ಲೆಂತ್. ರೆಡ್ ಕಾಂಪೋನೆಂಟ್ ಹ್ಯಾಸ್ ಗಾಟ್
ಲಾಂಗರ್ ವೇವ್ ಲೆಂಗ್ತ್ ಆ್ಯಂಡ್ ಲೋ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿ ಅಥವಾ ವೇವ್ ಲೆಂಗ್ಸ್ ಆಧಾರದ ಮೇಲೆ ಆ ಮಿಕ್ಸ್ಚರ್ ಆಫ್ ಲೈಟ್ ದಟ್ ವಿಲ್ ಸ್ಪ್ಲಿಟ್ ಇಂಟು 7 ಕಲರ್ಸ್. ಓಕೆ, ಹಾಗಾದರೆ ರಿಸಾಲ್ವಿಂಗ್ ಇನ್ಸ್ಟ್ರೂಮೆಂಟ್ ಯಾವುದು? ಪ್ರಿಸಮ್. ಸೊ ಹಾಗಾದರೆ ಒಂದು ಹೈಡ್ರೋಜನ್ ಆ್ಯಟಮ್, ಹೈಡ್ರೋಜನ್ ಗ್ಯಾಸನ್ನು ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂದರೆ ಹೈಡ್ರೋಜನ್ ಗ್ಯಾಸಿನ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀವಿ. ಆಗ ಅದು ಎಲೆಕ್ಟ್ರಿಕಲ್ ಎನರ್ಜಿನ ಅಬ್ಸಾರ್ವ್ ಮಾಡಿಕೊಂಡು ಹೈಡ್ರೋಜನ್ ಆ್ಯಟಮ್ ಆಗುತ್ತೆ. ಆ ಹೈಡ್ರೋಜನ್ ಆ್ಯಟಮ್ ಮತ್ತೆ ಇನ್ನು ಸ್ವಲ್ಪ ಎನರ್ಜಿನ ಗೇನ್ ಮಾಡಿಕೊಂಡು ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ. ಅನ್ಸ್ಟೇಬಲ್, ಹೈ ಎನರ್ಜಿ ಸ್ಟೇಟ್ನಲ್ಲಿ ಯಾವುದೇ ಸ್ಪೀಶೀಸ್ ಅನ್ಸ್ಟೇಬಲ್, ಅದು ಎನರ್ಜಿನ ಕಳ್ಕೊಳ್ಳುತ್ತೆ, ಸ್ಟೆಬಿಲಿಟಿ ಪಡೆಯುತ್ತೆ. ಎನರ್ಜಿನ ಕಳ್ಕೊಳ್ಳುವಾಗ ಆ ಎನರ್ಜಿ ಹೇಗೆ ಹೊರಬರುತ್ತೆ? ಲೈಟ್ ರೂಪದಲ್ಲಿ ಹೊರಬರುತ್ತೆ. ಹಾಗಾದರೆ ವೆನ್ ಹೈಡ್ರೋಜನ್ ಗ್ಯಾಸ್ ಈಸ್ ಹೀಟೆಡ್ ಬೈ ಎಲೆಕ್ಟ್ರಿಕಲ್ ಮೀನ್ಸ್ ಇಟ್ ಎಮಿಟ್ಸ್ ಲೈಟ್. ಆ ಲೈಟಲ್ಲಿ ಸೆವರಲ್ ಕಾಂಪೋನೆಂಟ್ಸ್ ಇರುತ್ತೆ ವಿತ್ ಡಿಫರೆಂಟ್ ಫ್ರೀಕ್ವೆನ್ಸೀಸ್. ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ ಸೆವರಲ್ ಕಾಂಪೋನೆಂಟ್ಸ್. ಅದನ್ನು ನಾವು ಪ್ರಿಸಮ್ ಮೂಲಕ ಪಾಸ್ ಮಾಡ್ತೀವಿ. ಆಗ ಆ ಕಾಂಪೋನೆಂಟ್ಸ್ ಎಲ್ಲ ಸ್ಪ್ಲಿಟ್ ಆಗ್ತವೆ, ಸೆಪರೇಟ್ ಆಗ್ತವೆ. ಅದನ್ನು ಆ ಲೈಟನ್ನು ಅಂದರೆ ಪ್ರಿಸಮ್ ಮೂಲಕ ಪಾಸಾಗಿ ರಿಸಾಲ್ವ್ ಆದ ನಂತರ ಬರ್ತಕ್ಕಂಥ ಲೈಟನ್ನು ಒಂದು ಫೋಟೋಗ್ರಫಿಕ್ ಫಿಲಮ್ಮಿನ ಮೇಲೆ ಬೀಳೋ ಹಾಗೆ ಮಾಡ್ತೀವಿ. ಪ್ರಿಸಮ್ಮು ಮತ್ತು ಫೋಟೋಗ್ರಫಿಕ್ ಫಿಲಮ್ ಎಲ್ಲವೂ ಇರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಪ್ರಿಸಮ್ ಸ್ಪೆಕ್ಟ್ರೋಮೀಟರ್. ಅಲ್ಲಿ ರಿಸಾಲ್ವಿಂಗ್ ಇನ್ಸ್ಟ್ರೂಮೆಂಟ್ ಪ್ರಿಸಮ್ ಮತ್ತು ಹೊರಬಂದ ಲೈಟನ್ನು ಫೋಟೋಗ್ರಾಫ್ ಮಾಡ್ಕೊಳ್ತಕ್ಕಂಥದ್ದು ಫೋಟೋಗ್ರಫಿಕ್ ಫಿಲಮ್. ಅವೆರಡು ಸೇರಿಸಿ ಪ್ರಿಸಮ್ ಸ್ಪೆಕ್ಟ್ರೋಮೀಟರ್. ಹಾಗಾದರೆ ಆ ಪ್ರಿಸಮ್ನಿಂದ ಹೊರಬರುವ ಲೈಟನ್ನು ಪ್ರಿಸಮ್ ಸ್ಪೆಕ್ಟ್ರೋಮೀಟರ್ನಲ್ಲಿ ಪಾಸ್ ಮಾಡಿದರೆ ಆಗ ನಮಗೆ ಒಂದು ಸ್ಪೆಕ್ಟ್ರಮ್ ಬರುತ್ತೆ. ಆ ಸ್ಪೆಕ್ಟ್ರಮ್ ಹೇಗಿರುತ್ತೆ? ಇಟ್ ಕನ್ಸಿಸ್ಟ್ಸ್ ಆಫ್ ಬ್ರೈಟ್ ಲೈನ್ಸ್ ಸೆಪರೇಟೆಡ್ ಬೈ ಡಾರ್ಕ್ ಸ್ಪೇಸಸ್. ಈ ಟೈಪು ಬ್ಲ್ಯಾಕ್ ಫೋಟೋಗ್ರಫಿಕ್ ಪ್ಲೇಟಿನ ಮೇಲೆ ಬ್ರೈಟ್ ಲೈನ್, ಇನ್ನೊಂದು ಬ್ರೈಟ್ ಲೈನ್, ಇನ್ನೊಂದು ಬ್ರೈಟ್ ಲೈನ್, ಒಂದು ಲೈನಿಗೂ ಇನ್ನೊಂದು ಲೈನಿಗೂ ಮಧ್ಯದಲ್ಲಿ ಡಾರ್ಕ್ ಸ್ಪೇಸ್. ಸೊ ಹಾಗಾದರೆ ಆ ಫೋಟೋಗ್ರಫಿಕ್ ಪ್ಲೇಟಿನ ಮೇಲೆ ಏನು ಕಾಣಿಸ್ಕೊಂಡವು? ಬ್ರೈಟ್ ಲೈನ್ಸ್ ಕಾಣಿಸ್ಕೊಂಡವು, ಸೆಪರೇಟೆಡ್ ಬೈ ಡಾರ್ಕ್ ಸ್ಪೇಸಸ್. ಸೊ ಇದನ್ನು ಲೈನ್ಗಳಿದ್ದರಿಂದ ಲೈನ್ ಸ್ಪೆಕ್ಟ್ರಮ್ ಅಂತ ಕರೆದರು. ಹೈಡ್ರೋಜನ್ ಆಟಮ್ನಿಂದ ಇದು ಬಂದಿದ್ದರಿಂದ ಅಟಾಮಿಕ್ ಸ್ಪೆಕ್ಟ್ರಮ್ ಅಂತ ಕರೆದರು. ಎಮಿಟೆಡ್ ಲೈಟಿಂದ ಬಂದಿದ್ದರಿಂದ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರೆದರು. ಇದು ಹೈಡ್ರೋಜನಿನ ವಿಶೇಷವಾದ ಒಂದು ಫೋಟೋ. ಒಬ್ಬ ವ್ಯಕ್ತಿಯ ಫೋಟೋ ಇನ್ನೊಬ್ಬ ವ್ಯಕ್ತಿಯ ಫೋಟೋ ಎರಡು ಭಿನ್ನವಾಗಿರ್ತವೆ. ಹಾಗಾದರೆ ಒಬ್ಬ ವ್ಯಕ್ತಿಯನ್ನು ಪತ್ತೆ ಹಚ್ಚುವುದು ಆತನ ಫೋಟೋದಿಂದ. ಹಾಗೆಯೇ ಒಂದು ಎಲಿಮೆಂಟನ್ನು ಪತ್ತೆ ಹಚ್ಚುವುದು ಅದು ಕೊಡಬಹುದಾದ ಸ್ಪೆಕ್ಟ್ರಮ್ನಿಂದ. ನಮ್ಮನ್ನು ಐಡೆಂಟಿಫೈ ಮಾಡಲು ನಮಗೆ ನಮ್ಮದೇ ಆದ ಫೋಟೋ ಇದ್ದ ಹಾಗೆ ಒಂದು ಎಲಿಮೆಂಟನ್ನು ಪತ್ತೆ ಹಚ್ಚಲು ಅದರದೇ ಒಂದು ಸ್ಪೆಕ್ಟ್ರಮ್ ಇರುತ್ತೆ. ಆ ಲೈನ್ ಎಷ್ಟು ಲೈನ್ಸ್ ಇದೆ, ಲೈನ್ಗಳ ಮಧ್ಯದಲ್ಲಿ ಗ್ಯಾಪ್ ಎಷ್ಟಿದೆ, ಇದು ಎಲಿಮೆಂಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲಿಮೆಂಟ್ ಟು ಎಲಿಮೆಂಟ್, ದ ಸ್ಪೇಸ್ ಬಿಟ್ವೀನ್ ದ ಲೈನ್ಸ್, ನಂಬರ್ ಆಫ್ ಲೈನ್ಸ್ ಎಲ್ಲ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ಹೇಳ್ತೀವಿ ಅಟಾಮಿಕ್ ಸ್ಪೆಕ್ಟ್ರಮ್ ಈಸ್ ಯುನೀಕ್ ಪ್ರಾಪರ್ಟಿ ಆಫ್ ಎನ್ ಎಲಿಮೆಂಟ್, ಜಸ್ಟ್ ಲೈಕ್ ಅವರ್ ಫೋಟೋ ಈಸ್ ಯುನೀಕ್ ಆಫ್ ಅವರ್ ಸೆಲ್ವ್ಸ್. ಹಾಗೆ ಒಂದು ಎಲಿಮೆಂಟಿನ ಅಟಾಮಿಕ್ ಸ್ಪೆಕ್ಟ್ರಮ್ ಒಂದು ಯುನೀಕ್ ಪ್ರಾಪರ್ಟಿ. ಸ್ಪೆಕ್ಟ್ರಮ್ ಆಫ್ ಒನ್ ಎಲಿಮೆಂಟ್ ಡಿಫರ್ ಫ್ರಮ್ ಸ್ಪೆಕ್ಟ್ರಮ್ ಆಫ್ ಅನದರ್ ಎಲಿಮೆಂಟ್. ಅದು ಬಹಳ ಇಂಪಾರ್ಟೆಂಟ್. ಇದು ಯಾವುದೇ ಎಲಿಮೆಂಟ್, ನಾವು ಹೈಡ್ರೋಜನ್ ತಗೊಂಡು ಗ್ಯಾಸಿಯಸ್ ಸ್ಟೇಟಲ್ಲಿ ಅದನ್ನು ಹೀಟ್ ಮಾಡಿದ್ದೀವಿ, ಎಲೆಕ್ಟ್ರಿಕಲ್ ಕರೆಂಟ್ ಪಾಸ್ ಮಾಡಿ ಅದರಿಂದ ಹೊರಬಂದ ಲೈಟನ್ನು ಪ್ರಿಸಮ್ ಸ್ಪೆಕ್ಟ್ರೋಮೀಟರ್ನಿಂದ ಅನಲೈಸ್ ಮಾಡಿದಾಗ ನಮಗೆ ಎಮಿಷನ್ ಸ್ಪೆಕ್ಟ್ರಮ್ ಬಂತು. ಅದು ಹೈಡ್ರೋಜನ್ ಆಟಮಿನ ಸ್ಪೆಕ್ಟ್ರಮ್. ಹೀಗೆ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್
ಹಾಗಾದರೆ ಎಕ್ಸ್ಪ್ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಇದಕ್ಕೆ ನಾವೇನೇನು ಹೇಳ್ಬೋದು ಹೇಳಿ ನೋಡೋಣ. ವೆನ್ electric discharge is passed through hydrogen gas. Hydrogen gas consists of H2 molecules. When electric discharge is passed through hydrogen gas under low pressure in a discharge tube by using high voltage electric current, then hydrogen molecules break into, hydrogen atoms. Those hydrogen atoms absorb energy and get excited. In the excited state, those hydrogen atoms are unstable, so they lose energy and acquire stability. During this, whatever energy they lose appears as light. When that light is analyzed by passing through prism spectrometer, we get a spectrum containing bright lines separated by dark spaces. This is called atomic spectrum, emission spectrum, or line spectrum of hydrogen. ಹಾಗಾದರೆ ಹೈಡ್ರೋಜನ್ನಿನ ಸ್ಪೆಕ್ಟ್ರಮ್ ಬೇರೆ ಆಟಮಿನ ಸ್ಪೆಕ್ಟ್ರಮ್ಗಿಂತ ಭಿನ್ನವಾಗಿರುತ್ತದೆ. ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಡಿಫರ್ಸ್ ಫ್ರಮ್ ಸ್ಪೆಕ್ಟ್ರಮ್ ಆಫ್ ಅದರ್ ಎಲಿಮೆಂಟ್ಸ್. ಅಂದರೆ ಅರ್ಥ ಹೈಡ್ರೋಜನ್ ಸ್ಪೆಕ್ಟ್ರಮ್ ಹೇಗಿರುತ್ತೆ? ಹೈಡ್ರೋಜನ್ ಸ್ಪೆಕ್ಟ್ರಮ್ನಲ್ಲಿ 5 ಸೀರೀಸ್ ಆಫ್ ಲೈನ್ಸ್ ಬರುತ್ತೆ. ಒಂದೊಂದು ಸೀರೀಸಿನ ಪತ್ತೆ ಹಚ್ಚಿದ ವಿಜ್ಞಾನಿ ಹೆಸರಿಟ್ಟಿದ್ದಾರೆ ಸೀರೀಸ್ಗೆ. ಈಗ ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ ನಿನ್ನೆ ಹೇಳಿದೆ ನಿಮಗೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನಲ್ಲಿ ಹೈ ಎನರ್ಜಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಯಾರಿಗೆ? ಕಾಸ್ಮಿಕ್ ರೇಸ್. ದೆನ್ ಕಮ್ಸ್ ಗಾಮಾ ರೇಸ್. Then comes X-rays, UV rays region. ಅದಕ್ಕೆ ನಿರ್ದಿಷ್ಟವಾದ ವೇವ್ ಲೆಂಗ್ತನ್ನು ಹೊಂದಿರುವ ರೀಜನ್. ಅದಕ್ಕಿಂತ ಹೈಯರ್ ವೇವ್ ಲೆಂಗ್ತ್ ಇರೋ ರೀಜನ್ ವಿಸಿಬಲ್ ರೀಜನ್. ಅದಕ್ಕಿಂತ ಹೈಯರ್ ವೇವ್ ಲೆಂಗ್ತ್ ಇರೋ ರೀಜನ್ ಇನ್ಫ್ರಾರೆಡ್ ರೀಜನ್. ಹೀಗೆ UV ರೀಜನ್ ಅಂದರೆ ಅದು ಹೈ ಫ್ರೀಕ್ವೆನ್ಸಿ ರೀಜನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಅದಕ್ಕಿಂತ ಕಡಿಮೆ ಫ್ರೀಕ್ವೆನ್ಸಿ ಅಥವಾ ಜಾಸ್ತಿ ವೇವ್ ಲೆಂಗ್ತ್ ಇರೋದು ಯಾರಿಗೆ? ವಿಸಿಬಲ್ ರೀಜನ್. ಅದಕ್ಕಿಂತ ಹೈ ಇನ್ಫ್ರಾರೆಡ್ IR ಅಂತೀವಿ ಅದನ್ನು. ಇದು UV ರೀಜನ್, ವಿಸಿಬಲ್ ರೀಜನ್, IR ರೀಜನ್. UV ರೀಜನ್ ಅಂದರೆ ಹೈ ಫ್ರೀಕ್ವೆನ್ಸಿ ರೀಜನ್, ಲೋಯರ್ ವೇವ್ ಲೆಂಗ್ತ್ ರೀಜನ್. ನೆಕ್ಸ್ಟ್ ಬರೋದು ವಿಸಿಬಲ್ ರೀಜನ್. ಅದು ನೆಕ್ಸ್ಟ್ ಬರೋದು IR ರೀಜನ್. ಹೈಡ್ರೋಜನ್ ಸ್ಪೆಕ್ಟ್ರಮ್ನಲ್ಲಿ UV ರೀಜನ್ನಲ್ಲಿ ಎ ಸೆಟ್ ಆಫ್ ಲೈನ್ಸ್ ಕಂಡುಬಂದು. ಹೈಡ್ರೋಜನ್ ಸ್ಪೆಕ್ಟ್ರಮ್ನಲ್ಲಿ ಎ ಸೆಟ್ ಆಫ್ ಲೈನ್ಸ್ ವರ್ ನೋಟಿಸ್ಡ್ ಬೈ ಲೈಮನ್ ಇನ್ UV ರೀಜನ್. ನೋಡಿ, ಇದು ಒಂದು ಲೈನ್, ಸ್ವಲ್ಪ ದೂರದಲ್ಲಿ ಮತ್ತೊಂದು ಲೈನ್, ಇನ್ನು ಸ್ವಲ್ಪ ದೂರದಲ್ಲಿ, ಹೀಗೆ. ನಾವು ಇದು UV ರೀಜನ್ ಅಂದ್ಕೊಳ್ಳಿ. UV ರೀಜನ್ನಲ್ಲಿ ಲೆಫ್ಟಿಂದ ರೈಟ್ಗೆ ಹೋದರೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ವೇವ್ ಲೆಂಗ್ತ್ ಜಾಸ್ತಿ ಆಗುತ್ತೆ. ರೈಟಿಂದ ಲೆಫ್ಟಿಗೆ ಬಂದರೆ ಫ್ರೀಕ್ವೆನ್ಸಿ ರೈಟಿಂದ ಲೆಫ್ಟಿಗೆ ಬಂದರೆ, ಹೀಗೆ ಹೋದರೆ ವೇವ್ ಲೆಂಗ್ತ್ ಜಾಸ್ತಿ, ಹೀಗೆ ಬಂದರೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ. ಇದು ಹೈ ಫ್ರೀಕ್ವೆನ್ಸಿ ಲೈನ್ ಅಲ್ಲ, ಲೋ ಫ್ರೀಕ್ವೆನ್ಸಿ ಲೈನ್, ಹೈ ವೇವ್ ಲೆಂಗ್ತ್. ಹೈ ವೇವ್ ಲೆಂಗ್ತ್ ಯಾವ ಲೈಟ್ ಕಾಂಪೋನೆಂಟ್ಗೆ ಹೈ ವೇವ್ ಲೆಂಗ್ತ್ ಇತ್ತು, ಆ ಲೈಟ್ ಕಾಂಪೋನೆಂಟ್ ಬಂದು ಫೋಟೋಗ್ರಫಿಕ್ ಪ್ಲೇಟನ್ನು ಅಲ್ಲಿ ಬಡಿದು ಅಲ್ಲಿ ಒಂದು ಲೈನನ್ನು ಪ್ರೊಡ್ಯೂಸ್ ಮಾಡಿತ್ತು. UV ರೀಜನ್ನಲ್ಲಿ ಕಂಡುಬರುವ ಮೊದಲನೇ ಲೈನ್ ಅಂದರೆ ಇದು. ಎರಡನೇ ಲೈನು ಹಿಂಗೆ ಹೋಗ್ತೀವಿ ನಾವು, ಇದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿನಲ್ಲಿ ಮಾತನಾಡ್ತೀವಿ ನಾವು. ಫಸ್ಟ್ ಲೈನ್ ಆಫ್ ಲೈಮನ್ ಸೀರೀಸ್ ಅಂದರೆ ಅದು ಲೋ ಫ್ರೀಕ್ವೆನ್ಸಿ ಲೈನ್. ಸೆಕೆಂಡ್ ಲೈನ್ ಆಫ್ ಲೈಮನ್ ಸೀರೀಸ್ ನೋಡಿ ಸರಿಯಾಗಿ, ಥರ್ಡ್ ಲೈನ್ ಇದು. ಥರ್ಡ್ ಲೈನ್ ಹಿಂಗೆ ಹೋಗ್ತಾ ಇದ್ದೀನಿ, ಇದು ಫ್ರೀಕ್ವೆನ್ಸಿ ಇನ್ಕ್ರೀಸಿಂಗ್ ಡೈರೆಕ್ಷನ್. ಸೊ ಆದ್ದರಿಂದ ಇನ್ನು ಮುಂದೆ ಫಸ್ಟ್ ಲೈನ್ ಆಫ್ ಲೈಮನ್ ಸೀರೀಸ್ ಅದು ರೈಟ್ ಸೈಡ್ ಇರ್ತತೆ, ಲೋ ಫ್ರೀಕ್ವೆನ್ಸಿ ಲೈಟಿಂದ ಬಂದಿರತಕ್ಕಂಥದ್ದು ಅದು.
ಇವೆಲ್ಲ ಲೈನ್ಸ್ ಯಾವಾಗ ಬಂದವು? ಡಿಫ್ರೆಂಟ್ ಲೈಟ್ ಪ್ಯಾಕೆಟ್ಸ್ ಬಂದು ಬಡಿದಾಗ ಬಂದಿದ್ದಾವೆ. ಹಾಗಾದರೆ ಯಾವ ಲೈಟ್ ಕಾಂಪೋನೆಂಟ್ಗೆ ಲೋ ಫ್ರೀಕ್ವೆನ್ಸಿ ಇತ್ತು ಆ ಲೈಟ್ ಕಾಂಪೋನೆಂಟು ಬಂದು ಯು ವಿ ರೀಜನಲ್ಲಿ ಇದನ್ನು ಬಡಿದು ಫೋಟೋಗ್ರಫಿಕ್ ಪ್ಲೇಟನ್ನು ಈ ಲೈನನ್ನು ಪ್ರೊಡ್ಯೂಸ್ ಮಾಡಿತ್ತು. ನೆಕ್ಸ್ಟ್ ಇದು ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್. ಥರ್ಡ್ ಲೈನ್ ಹ್ಯಾಸ್ ಹೈ ಫ್ರೀಕ್ವೆನ್ಸಿ ದ್ಯಾನ್ ಸೆಕೆಂಡ್ ಲೈನ್. ಸೆಕೆಂಡ್ ಲೈನ್ ಹ್ಯಾಸ್ ಹೈಯರ್ ಫ್ರೀಕ್ವೆನ್ಸಿ ದ್ಯಾನ್ ಫಸ್ಟ್ ಲೈನ್. ನೆನಪಿಲ್ಲಿದು ಫಸ್ಟ್ ಲೈನ್ ಅಂದರೆ ಫಸ್ಟು, ಸೆಕೆಂಡು, ಥರ್ಡ್ ಹಿಂಗೆಲ್ಲ ಹೋಗೋದಿದು. ನಾವು ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಆರ್ಡರ್ನಲ್ಲಿ ಹೇಳಬೇಕದು. ಓಕೆ, ಹಾಗಾದರೆ ಯು ವಿ ರೀಜನಲ್ಲಿ ಕಂಡು ಬಂದಿದ್ದು ಲೈಮನ್ ಸೀರೀಸ್ ಆಫ್ ಲೈನ್ಸ್. ಲೈಮನ್ ಎನ್ನುವ ವಿಜ್ಞಾನಿ ಅವುಗಳನ್ನು ಪತ್ತೆ ಹಚ್ಚಿದ್ದು. ಅದಕ್ಕೆ ಆತನಿಗೆ ಆ ಹೆಸರು ಕೊಟ್ಟರು. ಆ ಲೈನ್ಸಿಗೆ ಯು ವಿ ರೀಜನಲ್ಲಿ ಕಂಡು ಬಂದಂತಹ ಲೈನ್ಸನ್ನು ಅಬ್ಸರ್ವ್ ಮಾಡಿದ ಮಹನೀಯ ಲೈಮನ್. ಸೊ ದೋಸ್ ಲೈನ್ಸ್ ಆರ್ ಕಾಲ್ಡ್ ಲೈಮನ್ ಸೀರೀಸ್ ಆಫ್ ಲೈನ್ಸ್. ದೆನ್ ಯಾವ ರೀಜನ್? ವಿಸಿಬಲ್ ರೀಜನ್, ಲೋಯರ್ ಫ್ರೀಕ್ವೆನ್ಸಿ ರೀಜನ್. ಅಲ್ಲಿ ಕಂಡು ಬಂದ ಲೈನ್ಸನ್ನು ನೋಡಿದ ಮಹನೀಯ ಬಾಮರ್. BALMER, ಎಲ್ ಸೈಲೆಂಟ್ ಇರುತ್ತೆ, ಬಾಮರ್ ಅಂತೀವಿ, ಸ್ಪೆಲ್ಲಿಂಗ್ ಬಾಲ್ಮರ್. ಬಾಮರ್ ಅಂತ ಓದ್ತೀವಿ. ಲೈಮನ್ LYMAN, ಲೈಮನ್ ಸೀರೀಸ್ ಆಫ್ ಲೈನ್ಸ್, ಬಾಮರ್ ಸೀರೀಸ್ ಆಫ್ ಲೈನ್ಸ್. ಆ ನಂತರ ರೀಜನ್ ಯಾವುದು? IR ರೀಜನ್. IR ರೀಜನ್ನಲ್ಲಿ ನೋಡಿ ಯು ವಿ ರೀಜನ್ ಆಯಿತು, ಆಮೇಲೆ ವಿಸಿಬಲ್ ರೀಜನ್ ಅಂದರೆ ವಿಬ್ಗಯ ರೀಜನ್. ರೈಟಿಂದ ರೈಟ್ ಲೈಟ್ ನೋಡಿ, ರೆಡ್ ಲೈಟಿನಿಂದ ರೈಟಿಗೆ ಹೋದರೆ ಇನ್ನೂ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ, ಅದು ಲೋಯರ್ ಫ್ರೀಕ್ವೆನ್ಸಿ ಇನ್ಫ್ರಾರೆಡ್. ಇದಕ್ಕಿಂತ ಈ ಕಡೆ ಹೋದರೆ ಹೈಯರ್ ಫ್ರೀಕ್ವೆನ್ಸಿ. ಹೈಯರ್ ಅಂದರೆ ಅಲ್ಟ್ರಾ ವಯೋಲೆಟ್. ವಯೋಲೆಟ್ಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇರೋದು ಯು ವಿ, ರೆಡ್ಗಿಂತ ಕಡಿಮೆ ಇರೋದು ಇನ್ಫ್ರಾರೆಡ್ ರೀಜನ್. ಅದರಲ್ಲಿ ರೆಡ್ಗೆ ಹತ್ತಿರ ಇರತಕ್ಕಂಥದ್ದು, ರೆಡ್ ರೀಜನ್ಗೆ, ರೆಡ್ ಲೈನಿಗೆ ಹತ್ತಿರ ಇರ್ತಕ್ಕಂಥದ್ದು ನಿಯರ್ IR ಅಂತೀನಿ ನಾನು. ಇನ್ನು ಆ ಕಡೆ ಹೋದರೆ ಅದೇ IR ರೀಜನ್ನಲ್ಲಿ ಇದು ಫಾರ್ IR ರೀಜನ್ಗೆ ಫ್ರೀಕ್ವೆನ್ಸಿ ಕಮ್ಮಿ, ನಿಯರ್ IR ರೀಜನ್ಗೆ ಫ್ರೀಕ್ವೆನ್ಸಿ ಜಾಸ್ತಿ. ಕಡೆ ಹೋದಂಗೆಲ್ಲ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ಇದು ನಿಯರ್ IR ರೀಜನಲ್ಲಿ ಕಂಡುಬಂದ ಲೈನ್ಸ್. ಇದನ್ನು ಕಂಡುಹಿಡಿದವನು ಪ್ಯಾಷನ್, PASCHEN. ಅದನ್ನು ಪ್ಯಾಷನ್ ಅಂತ ಓದ್ಕೋತೀವಿ. ಪ್ಯಾಷನ್ ಸೀರೀಸ್ ಇನ್ ನಿಯರ್ IR ರೀಜನ್. ಫಾರ್ IR ರೀಜನಲ್ಲಿ ಬ್ರಾಕೆಟ್ ಆ್ಯಂಡ್ ಫಂಡ್ ಅಂದರೆ ಫಾರ್ ಇನ್ಫ್ರಾರೆಡ್ ರೀಜನ್ನಲ್ಲಿ ಇದು ಬ್ರಾಕೆಟ್ ಸೀರೀಸ್, ಇದು ಫಂಡ್ ಸೀರೀಸ್. PFUND ಹಿಂಗೆ, ಅಲ್ಲಿ P ಸೈಲೆಂಟ್. ಫಂಡ್ ಸೀರೀಸ್ ಇದು ಬ್ರಾಕೆಟ್, ಸೈಂಟಿಸ್ಟ್ ಹೆಸರು ಇವೆಲ್ಲ, ಬ್ರಾಕೆಟ್ ಸೀರೀಸ್ ಆಫ್ ಲೈನ್ಸ್. ಹಾಗಾದರೆ ಹೌ ಮೆನಿ ಸೀರೀಸ್ ಆಫ್ ಲೈನ್ಸ್ ಆರ್ ಫೌಂಡ್ ಇನ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂಡ್ ಇನ್ ವಿಚ್ ರೀಜನ್ ದೇ ಆರ್ ಫೌಂಡ್? ಈ ರೀತಿಯಲ್ಲಿ ಪ್ರಶ್ನೆ ಕೇಳಿದಾಗ ಹೌ ಮೆನಿ ಸೀರೀಸ್ ಆಫ್ ಲೈನ್ಸ್? 5 series of lines. Lyman series of lines in UV region, Balmer series of lines in visible region, Paschen series of lines in near IR region, bracket series of lines and fund series of lines are in far infrared region. ಈ ಆರ್ಡರ್ ನೆನಪಿರ್ಬೇಕು ನಿಮಗೆ. ಫಸ್ಟ್ ಸೀರೀಸ್ Lyman series, high frequency. Then comes Balmer series. Then comes Paschen, bracket, fund. Lyman, Balmer, Paschen, bracket, fund. ಆರ್ಡ್ರಲ್ಲಿ ಹೇಳ್ತಾ ಹೋಗಬೇಕು. ಸೊ ಇದು ಹೈಡ್ರೋಜನ್ ಸ್ಪೆಕ್ಟ್ರಮ್ಮಿನ ಬಗ್ಗೆ ವಿಷಯ ಅರ್ಥ ಆಯಿತು ನಮಗೆ. ರಿದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಸಹಾಯದಿಂದ ಈ ಹೈಡ್ರೋಜನ್ ಹೇಗೆ ಈ ಲೈನ್ಸನ್ನು ಕೊಡುತ್ತೆ? ರಿದರ್ಫೋರ್ಡ್ ಹೇಳೋ ಪ್ರಕಾರ ಹೈಡ್ರೋಜನ್ ಆಟಮ್ನಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ನ್ಯೂಕ್ಲಿಯಸ್ಸಲ್ಲಿ ಒಂದು ಪ್ರೋಟಾನ್ ಇದೆ. ಹಾಗಾದರೆ ನ್ಯೂಕ್ಲಿಯಸ್ ಸುತ್ತ ಓಡಾಡ್ತಿರುವ ಈ ಎಲೆಕ್ಟ್ರಾನು ಅದನ್ನು ಕಾಯಿಸಿದಾಗ ನಮಗೆ ಈ ರೀತಿಯಲ್ಲಿ 5 ಸೀರೀಸ್ ಆಫ್ ಲೈನ್ಸ್ ಬಂತಲ್ಲ. ಈ ಒಂದು ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಎಲಿಮೆಂಟ್ಸ್, ಹೈಡ್ರೋಜನ್ ಒಂದು ಎಲಿಮೆಂಟ್,
ಈ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಎಲಿಮೆಂಟ್ಸನ್ನು ಆ ಎಮಿಷನ್ ಸ್ಪೆಕ್ಟ್ರಮ್ನಲ್ಲಿ ಬರುವ ಲೈನ್ಗಳು ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಒಂದು ಎಲಿಮೆಂಟನ್ನು ಕಾಯಿಸಿದಾಗ ಅದು ಲೈಟನ್ನು ಹೊರಚಿಮ್ಮುತ್ತೆ. ಆ ಲೈಟನ್ನು ಪ್ರಿಸಮ್ ಸ್ಪೆಕ್ಟ್ರೋಮೀಟರ್ನಿಂದ ಅನಲೈಸ್ ಮಾಡಿದಾಗ ನಮಗೆ ಸ್ಪೆಕ್ಟ್ರಮ್ ಬರುತ್ತೆ. ಹೇಗೆ? ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ರದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್ ಕೈಲಿ ಆಗಲಿಲ್ಲ. ನಂತರ ಅದು ಸ್ಟೇಬಲ್ ಮಾಡೆಲ್ ಅಲ್ಲ. ಲಾ ಆಫ್ ಎಲೆಕ್ಟ್ರೋಡೈನಮಿಕ್ಸ್ ಪ್ರಕಾರ ಸ್ಟೇಬಲ್ ಮಾಡೆಲ್ ಅಲ್ಲ. ಇವೆರಡು ಡಿಫೆಕ್ಟ್ಸ್. ವಾಟ್ ಆರ್ ದ ಡಿಫೆಕ್ಟ್ಸ್ ಆಫ್ ರದರ್ಫೋರ್ಡ್ಸ್ ಮಾಡೆಲ್? ಇಟ್ ಈಸ್ ಅನ್ ಅನ್ಸ್ಟೇಬಲ್ ಮಾಡೆಲ್. ಅಟ್ ಬರೆದ್ರೆ ಸಾಕು ನೀವು. ಸೆಕೆಂಡ್, ಇಟ್ ಕೆನಾಟ್ ಎಕ್ಸ್ಪ್ಲೈನ್ ಫಾರ್ಮೇಷನ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್. ಇಟ್ ಕೆನಾಟ್ ಎಕ್ಸ್ಪ್ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಅದಕ್ಕಾಗಿ ರದರ್ಫೋರ್ಡ್ಸ್ ಮಾಡೆಲ್ ಫೇಲ್ ಆಗಿತ್ತು. ನೆಕ್ಸ್ಟ್ ಬಂದಿದ್ದು ಬೋರ್ಸ್ ಅಟಾಮಿಕ್ ಮಾಡೆಲ್. ಬೋರ್ಸ್ ಅಟಾಮಿಕ್ ಮಾಡೆಲ್. ಈ ಬೋರ್ಸ್ ಅಟಾಮಿಕ್ ಮಾಡೆಲ್ ನಿಮಗೆ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ಈಕ್ವೇಷನ್ ಹೇಳ್ತೀನಿ ನಿಮಗೆ. ಇಟ್ ಈಸ್ ವೆರಿ ಫೇಮಸ್ ಈಕ್ವೇಷನ್ ಬೈ ದ ನೇಮ್ ರಿಡ್ಬರ್ಗ್ಸ್ ಈಕ್ವೇಷನ್. ಆ ರಿಡ್ಬರ್ಗ್ಸ್ ಈಕ್ವೇಷನ್ ಏನು ಹೇಳುತ್ತೆ? ಈ ಒಂದೊಂದು ಲೈನ್ ಇದೆಯಲ್ಲಪ್ಪ, ಈ ಲೈನ್, ಇದು ಲೈನು, ನೆಕ್ಸ್ಟ್ ಲೈನ್, ಪ್ರತಿಯೊಂದು ಲೈನು ಹೇಗೆ ಬಂತು? ಹಾಗಾದರೆ ಆ ಲೈನ್ ಬರಬೇಕಾದರೆ ಅಲ್ಲಿ ಒಂದು ಪ್ಯಾಕೆಟ್ ಆಫ್ ಲೈಟ್ ಬಂದು ಅದನ್ನು ಅಲ್ಲಿ ಬಡೀತು, ಅದು ಬಂತು. ಹಾಗಾದರೆ ಆ ಲೈನನ್ನು ಪ್ರೊಡ್ಯೂಸ್ ಮಾಡಿದ ಪ್ಯಾಕೆಟ್ ಆಫ್ ಲೈಟ್ ಇದೆಯಲ್ಲ, ಆ ಲೈಟಿನ ಫ್ರೀಕ್ವೆನ್ಸಿನ, ವೇವ್ ಲೆಂಗ್ತನ್ನು, ವೇವ್ ನಂಬರ್ನ ಕ್ಯಾಲ್ಕುಲೇಷನ್ ಮಾಡೋದು. ಅಂದರೆ ಫ್ರೀಕ್ವೆನ್ಸಿ ಆಫ್ ದಿಸ್ ಲೈನ್ ಅಂದರೆ ಆ ಲೈನಿಗೆ ಫ್ರೀಕ್ವೆನ್ಸಿ ಇರಲ್ಲ, ಆ ಲೈನನ್ನು ಪ್ರೊಡ್ಯೂಸ್ ಮಾಡಿದ ಲೈಟ್ ಇದೆಯಲ್ಲ, ಆ ಲೈಟ್ ಪ್ಯಾಕೆಟಿನ ಫ್ರೀಕ್ವೆನ್ಸಿ, ಅದರ ವೇವ್ ಲೆಂಗ್ತ್ ಮತ್ತು ಅದರ ವೇವ್ ನಂಬರ್, ಅವುಗಳನ್ನು ಲೆಕ್ಕ ಹಾಕಲಿಕ್ಕೆ ರಿಡ್ಬರ್ಗ್ ಒಂದು ಈಕ್ವೇಷನ್ ಪ್ರಪೋಸ್ ಮಾಡಿದ. ದಟ್ ಈಕ್ವೇಷನ್ ಈಸ್ ಫೇಮಸ್ ಅಂಡರ್ ದ ನೇಮ್ ರಿಡ್ಬರ್ಗ್ಸ್ ಈಕ್ವೇಷನ್. ರಿಡ್ಬರ್ಗ್ಸ್ ಈಕ್ವೇಷನ್. ಓಕೆ, ನೋಡಿ, ರಿಡ್ಬರ್ಗ್ಸ್ ಈಕ್ವೇಷನ್. ರಿಡ್ಬರ್ಗ್ಸ್ ಈಕ್ವೇಷನ್ ಹೇಗಿದೆ ಅಂದರೆ ನ್ಯೂ ಬಾರ್ ಅಂದ್ರೇನು? ವೇವ್ ನಂಬರ್, ನಂಬರ್ ಆಫ್ ಲೈನ್ಸ್, ನಂಬರ್ ಆಫ್ waves in 1 meter length. Wave number of waves in 1 meter length, nothing but 1 by lambda. ನ್ಯೂ ಬಾರ್ ಅಂದರೆ ಒಂದೇ, ಅದು ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್ 1 by lambda. ಅದಕ್ಕೆ ಆಮೇಲೆ ಬರೋಣ. ನ್ಯೂ ಬಾರ್ ಇಸ್ ಈಕ್ವಲ್ ಟು ಆರ್. ಇದು ರಿಡ್ಬರ್ಗ್ ಹೇಳಿದ್ದರಿಂದ ಆರನ್ನು ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಇಲ್ಲಿ ರಿಡ್ಬರ್ಗ್ಸ್ ಈಕ್ವೇಷನ್ನಲ್ಲಿ ಆರ್ ಅಂದರೆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್. ಬ್ರಾಕೆಟಲ್ಲಿ 1/n1 ಸ್ಕ್ವಯರ್ ಮೈನಸ್ 1/n2 ಸ್ಕ್ವಯರ್. ಎಸ್, ರೆಕಾರ್ಡ್. ನ್ಯೂ ಬಾರ್ ಇಸ್ ಈಕ್ವಲ್ ಟು ಆರ್, ಬ್ರಾಕೆಟ್ನೊಳಗೆ 1/n1 ಸ್ಕ್ವಯರ್ ಮೈನಸ್ 1/n2 ಸ್ಕ್ವಯರ್. ಆರ್ ಅಂದರೆ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್, ಅದರ ಬೆಲೆ 1.06 1.09 ಹಾಕ್ಬಿಡೋಣ ಸಾಕು. 09 ಇಂಟು 10 to the power of minus 9, 10 to the power of 9 per meter. 1.09 ಇಂಟು 10 to the power of 9 per meter. ಇದು 9 per meter. 1.09 ಇಂಟು 10 to the power of 9 per meter. ಇದು ಆರ್ ಬೆಲೆ. n1 n2 ಏನದು? n1 ಎನ್ನುವುದು ಸೀರಿಯಲ್ ನಂಬರ್. ಈಗ ಲೈಮನ್ ಸೀರೀಸ್ ಎಷ್ಟನೇ ಸೀರೀಸ್? ಒಂದನೇದು. ಆಮೇಲೆ ಬರೋದು ಬಾಮರ್, ಆಮೇಲೆ ಪ್ಯಾಷನ್, ಬ್ರಾಕೆಟ್, ಫಂಡ್. ಹಾಗಾದರೆ ಸೀರಿಯಲ್ ನಂಬರ್ ಅಂದರೆ n1 ಬೆಲೆ ಲೈಮನ್ ಸೀರೀಸ್ಗೆ ಎಷ್ಟು? 1 ಕಾನ್ಸ್ಟೆಂಟ್. n1 ಈಸ್ ಕಾನ್ಸ್ಟೆಂಟ್ ಫಾರ್ ಎ ಪರ್ಟಿಕ್ಯುಲರ್ ಸೀರೀಸ್. ಲೈಮನ್ ಸೀರೀಸ್ ಒಂದನೇ ಸೀರೀಸ್, n1 ಬೆಲೆ 1,
ಬಾಮರ್ ಸೀರೀಸ್ ಎರಡನೇ ಸೀರೀಸ್ N1 ಬೆಲೆ 2, N1 ಬೆಲೆ. ಮೂರನೇ ಸೀರೀಸ್ ಯಾವುದು? ಪ್ಯಾಷನ್ ಸೀರೀಸ್ N1 ಬೆಲೆ 3. ನಾಲ್ಕನೇ ಸೀರೀಸ್ ಬ್ರಾಕೆಟ್ ಸೀರೀಸ್ N1 ಬೆಲೆ 4. ಫಂಡ್ ಸೀರೀಸ್ N1 ಬೆಲೆ 5. 5 ಸೀರೀಸ್ ಇದೆ. ಲೈಮನ್, ಬಾಮರ್, ಪ್ಯಾಷನ್, ಬ್ರಾಕೆಟ್, ಫಂಡ್. ಸೀರಿಯಲ್ ನಂಬರ್ಸ್ ಇದು 1, 2, 3, 4, 5. N1 ಬೆಲೆ ಅದೇ ಟೈಪ್ ಹಾಕೋದು. ಲೈಮನ್ ಸೀರೀಸಲ್ಲಿ ಬರುವ ಲೈನ್ಗಳ ವೇವ್ ನಂಬರ್ ಬೇಕು ಅಂದರೆ N1 ಬೆಲೆ 1 ಹಾಕೋದು. ಬಾಮರ್ ಸೀರೀಸಲ್ಲಿ ಬರತಕ್ಕಂಥ ಲೈನ್ಗಳ ವೇವ್ ನಂಬರ್ ಬೇಕು ಅಂದರೆ N1 ಬೆಲೆ 2. ಅದು ಫಿಕ್ಸ್ಡ್ ಫಾರ್ ಎ ಪರ್ಟಿಕ್ಯುಲರ್ ಸೀರೀಸ್. N2 ಈಸ್ ವೇರಿಯಬಲ್ ಆ್ಯಂಡ್ N2 ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ N1. ಬೋತ್ ಆರ್ ಇಂಟೀಜರ್ಸ್, ಇವು ಹೋಲ್ ನಂಬರ್ಸ್. ಸೊ ಇವು N2 ಈಸ್ ಗ್ರೇಟರ್ ದ್ಯಾನ್ N1 ಅಂದ್ರೆ ಅರ್ಥ. ಈಗ ಲೈಮನ್ ಸೀರೀಸ್ ಇದೆಯಪ್ಪ, ಲೈಮನ್ ಸೀರೀಸ್ ಮೇಲೆ ಲೆಕ್ಕ ಮಾಡಬೇಕು ನಾವು ಅಂದರೆ, ಆಗ ಲೈಮನ್ ಸೀರೀಸ್ಗೆ N1 ಬೆಲೆ 1, N1 ಬೆಲೆ 1 ಫಿಕ್ಸ್ಡ್. ಆ ನಂತರ N2 ಬೆಲೆ ಹೆಂಗೆ ಫಿಕ್ಸ್ ಮಾಡ್ತೀಯಾ ಅಂದರೆ, ಲೈಮನ್ ಸೀರೀಸ್ನಲ್ಲಿ ಯಾವ ಲೈನ್ ಕೇಳಿದ್ದಾರೆ, ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಸೀರೀಸ್ ಎಲ್ಲ ಹೇಳ್ತಿರೋದು. ಲೈಮನ್ ಸೀರೀಸ್ ಫಸ್ಟ್ ಸೀರೀಸ್, ಅದರಲ್ಲಿ ಬರುವ ಎರಡನೇ ಲೈನ್ ಕೇಳಿದ್ದರೆ N1 ಬೆಲೆಗೆ ಎಷ್ಟನೇ ಲೈನ್, ಎರಡನೇ ಲೈನ್ ಕೇಳಿದ್ದರೆ 2, 1, 3. N2 ಬೆಲೆ 3 ಹಾಕೋದು. N2 ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ N1. ಎಷ್ಟನೇ ಲೈನು, ಎರಡನೇ ಲೈನ್. ಎಷ್ಟನೇ ಸೀರೀಸು, 1ನೇ ಸೀರೀಸ್ ಲೈಮನ್. 1ನೇ ಸೀರೀಸ್ ಆದ್ದರಿಂದ N1 ಬೆಲೆ 1. ಲೈಮನ್ ಸೀರೀಸಿನ ಎರಡನೇ ಲೈನ್ ಅಂದರೆ ಎಷ್ಟನೇ ಲೈನ್ ಕೇಳಿದರೆ ಆ ನಂಬರ್ನ N1 ಬೆಲೆಗೆ ಆ್ಯಡ್ ಮಾಡೋದು. 2 + 1 3. ಆಗ N1 ಬೆಲೆ, ಪ್ರಶ್ನೆ ಏನಪ್ಪ, ಕ್ಯಾಲ್ಕ್ಯುಲೇಟ್ ವೇವ್ ನಂಬರ್ ಆಫ್ ಸೆಕೆಂಡ್ ಲೈನ್ ಆಫ್ ಲೈಮನ್ ಸೀರೀಸ್ ಅಂತ ಕೊಟ್ಟರೆ, ಲೈಮನ್ ಸೀರೀಸ್ ಆದ್ದರಿಂದ N1 ಬೆಲೆ 1, ಸೆಕೆಂಡ್ ಲೈನ್ ಆದ್ದರಿಂದ 1 + 2 3. ಆಗ N1 ಬೆಲೆ 1, 1 ಸ್ಕ್ವಯರ್, N2 ಬೆಲೆ 3, 3 ಸ್ಕ್ವಯರ್, R ಬೆಲೆ 1.09 × 10⁹9 ಪರ್ ಮೀಟರ್. ಸೊ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. N1 ಈಸ್ 1 ಸ್ಕ್ವಯರ್ 1, ಇದು 3 ಸ್ಕ್ವಯರ್ 9, 1/1 - 1/9 ಹಾಕ್ಕೊಂಡು ಪ್ರಾಬ್ಲಮ್ ಲೆಕ್ಕ ಹಾಕಿದರೆ ನ್ಯೂ ಬಾರ್ ಬರುತ್ತೆ. ನ್ಯೂ ಬಾರ್ ಬಂದ ಮೇಲೆ ನ್ಯೂ ಬಾರ್ ಈಸ್ 1/λ, 1/λ, ಲ್ಯಾಂಬ್ಡಾ ಈಸ್ 1/ನ್ಯೂ ಬಾರ್. ಸೊ ನ್ಯೂ ಬಾರ್ ಇಲ್ಲಿ ಬಂದಿರುತ್ತೆ. 1/ನ್ಯೂ ಬಾರ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡು, ಲ್ಯಾಂಬ್ಡಾ ಬಂತು. ವೇವ್ ಲೆಂತ್ ಸಿಕ್ಕ ಮೇಲೆ C is equal to ನ್ಯೂ ಲ್ಯಾಂಬ್ಡಾ. therefore ನ್ಯೂ ಈಕ್ವಲ್ಸ್ ವಾಟ್, C/λ. ಈ ಲ್ಯಾಂಬ್ಡಾ ಬಂದಿದೆ. C ಅಂತ ಗೊತ್ತಾ, 3 × 10⁸8 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಆಫ್ ಲೈಟ್. ನೆನ್ಪಿಟ್ಕೊಂಡ್ಬಿಡ್ಬೇಕು ಅದನ್ನು. ಲ್ಯಾಂಬ್ಡಾ ವ್ಯಾಲ್ಯೂ ಹಾಕಬೇಕು ಇಲ್ಲಿ ಬಂದಿರೋದನ್ನು. ಸೊ ಎಲ್ಲವನ್ನೂ ಲೆಕ್ಕ. ರಿಡ್ಬರ್ಗ್ಸ್ ಈಕ್ವೇಷನ್ನಿಂದ ನ್ಯೂ ಬಾರ್ ಕಂಡುಹಿಡಿತೀವಿ. ನ್ಯೂ ಬಾರ್ ಈಸ್ ಈಕ್ವಲ್ ಟು 1/λ, ಲ್ಯಾಂಬ್ಡಾ ಕಂಡುಹಿಡಿತೀವಿ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ನ್ಯೂ ಈಸ್ ಈಕ್ವಲ್ ಟು C/λ, ನ್ಯೂ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಫಸ್ಟ್ ಕ್ಲಾಸ್. 3 ಕೇಳಿದರೆ 3 ಮಾರ್ಕ್ಸ್ ಪ್ರಾಬ್ಲಮ್, ಈಸಿಯೆಸ್ಟ್ ಪ್ರಾಬ್ಲಮ್. ಆಮೇಲೆ ನೋಡಿ, ಅದು ಪ್ಯಾಷನ್ ಸೀರೀಸ್ ಅಪ್ಪ. ಪ್ಯಾಷನ್ ಸೀರೀಸ್ ಎಷ್ಟನೇದು ಹೇಳು? ಲೈಮನ್, ಬಾಮರ್, ಪ್ಯಾಷನ್ ಮೂರನೇದು. N1 ಬೆಲೆ 3. ಅದು ಫಸ್ಟ್ ಲೈನ್ ಕೇಳಿದ್ದಾರೆ. ಹಾಗಾದರೆ ಫಸ್ಟ್ ಲೈನ್ ಕೇಳಿದರೆ N1 ಬೆಲೆ 3 ಹಾಕು. 3, 1, 4. ಇದು 4 ಆಗುತ್ತೆ. ಫೋರ್ತ್ ಲೈನ್ ಕೇಳಿದರೆ N1 ಈಸ್ 3, ಪ್ಯಾಷನ್ ಸೀರೀಸ್ ಮೂರನೇದು 3. ಫೋರ್ತ್ ಲೈನ್ ಕೇಳಿದರೆ 4 + 3 7. ಆಗ N2 ಬೆಲೆ 7. N1 ಬೆಲೆ ಫಿಕ್ಸ್ ಮಾಡಿಕೊಂಡು ಎಷ್ಟನೇ ಲೈನ್ ಕೇಳಿದರೆ ಆ ನಂಬರ್ನ, 4ನೇ ಲೈನ್ ಕೇಳಿದರೆ 4, N1 ಬೆಲೆಗೆ ಆ್ಯಡ್ ಮಾಡಿ. 4, 3, 7. ಆಗ N2 ಬೆಲೆ 7, N1 ಬೆಲೆ 3, R ಬೆಲೆ ಗೊತ್ತು. ನ್ಯೂ ಬಾರ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಲ್ಯಾಂಬ್ಡಾ ಕ್ಯಾಲ್ಕುಲೇಷನ್ ಮಾಡ್ತೀವಿ, ನ್ಯೂ ಕ್ಯಾಲ್ಕುಲೇಷನ್ ಮಾಡೋಣ. ಲೆಕ್ಕಗಳನ್ನೇ ಒಂದು ಸಲ ಎಲ್ಲ ಈಕ್ವೇಷನ್ ಜ್ಞಾಪಿಸಿ ನಿಮಗೆ ಲೆಕ್ಕಗಳನ್ನೇ ಒಂದು ಸಲ ಮಾಡಿಸ್ತೀನಿ ನಾನು. ಕೊನೆಯಲ್ಲಿ ಮಾಡಿಸ್ತೀನಿ, ಚಾಪ್ಟರ್ ಕೊನೆಯಲ್ಲಿ. ಇದು ರಿಡ್ಬರ್ಗ್ಸ್ ಈಕ್ವೇಷನ್. ಇದರ ಮೇಲೆ ಯೂಶುವಲಿ ಪ್ರಾಬ್ಲಮ್ ಬರುತ್ತೆ. ಕ್ಲಿಯರ್? ಓಕೆ. ಇದಾದ ಮೇಲೆ ವಿಲ್ ಮೂವ್ ಆನ್ ಟು ಬೋರ್ಸ್ ಅಟಾಮಿಕ್ ಮಾಡೆಲ್. 1900 ಫೋರ್ಡ್ ಮಾಡೆಲ್ ಕೊಟ್ಟಿತ್ತು.
ಫೇಲ್ ಆಯಿತು. 10 ವರ್ಷಗಳ ಕಾಲ ಯಾರ ಕೈಲೂ ಏನೂ ಮಾಡಲಿಕ್ಕಾಗಲಿಲ್ಲ. 1911ನಲ್ಲಿ 1900 ನೀಲ್ಸ್ ಬೋರ್ ತನ್ನ ಮಾಡೆಲ್ ಕೊಟ್ಟಿದ್ದು 1911. 11 ವರ್ಷಗಳಾದ ನಂತರ ಅಷ್ಟೊತ್ತಿಗೆ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ವಾಸ್ ಗಿವನ್ ಬೈ ಕ್ವಾಂಟಮ್. ಅಲ್ಲಿ ಏನು ಹೇಳಿದ್ದ? ಎನರ್ಜಿ ಈಸ್ ಅಬ್ಸಾರ್ಬ್ಡ್ ಆರ್ ಎಮಿಟೆಡ್ ಇನ್ ಟರ್ಮ್ಸ್ ಆಫ್ ಮಲ್ಟಿಪಲ್ಸ್ ಆಫ್ ಕ್ವಾಂಟಾ. ಅದನ್ನೆಲ್ಲ ಹೇಳಿದ್ದ. ಅದು ನೀಲ್ಸ್ ಬೋರ್ ಮನಸ್ಸಿನಲ್ಲಿತ್ತು. ಅಟಾಮಿಕ್ ಸ್ಪೆಕ್ಟ್ರಮ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು. ಇವೆಲ್ಲವನ್ನು ಮನಸ್ಸಿನಲ್ಲಿಟ್ಕೊಂಡು ನೀಲ್ಸ್ ಬೋರ್ ಒಂದು ಥಿಯರಿ ಪ್ರಪೋಸ್ ಮಾಡಿದ. ಇಟ್ ಈಸ್ ಫೇಮಸ್ ಅಂಡರ್ ದ ನೇಮ್ ಬೋರ್ಸ್ ಥಿಯರಿ. ನೀಲ್ಸ್ ಬೋರ್ ಫುಲ್ ನೇಮ್ ನೀಲ್ಸ್ ಬೋರ್. ಥಿಯರಿ ಹೆಸರು ಹೇಳ್ಬೇಕಾದ್ರೆ ನೀಲ್ಸ್ ಬಿಟ್ಬಿಡ್ತೀವಿ, ಬರೀ ಬೋರ್ಸ್ ಅಟಾಮಿಕ್ ಮಾಡೆಲ್, ಬೋರ್ಸ್ ಥಿಯರಿ ಆಫ್ ಅಟಾಮಿಕ್ ಸ್ಟ್ರಕ್ಚರ್. It consists of several postulates or assumptions. He assumptions ಮಾಡ್ತಾನೆ. ಅವು ಪ್ರೂವ್ ಆದ ಅಸಂಪ್ಷನ್ಸ್ ಆದ್ದರಿಂದ ಪಾಸ್ಚುಲೇಟ್ಸ್ ಅಂತ ಕರೀತೀವಿ. ಮೊದಲು ಕಲ್ಪಿಸಿಕೊಳ್ತಾರೆ ಹೀಗಿರ್ಬೋದು ಆ್ಯಟಮ್ ಅಂಥೇಳಿ. ತಮ್ಮ ಕಲ್ಪನೆಯ ಆಧಾರದ ಮೇಲೆ ಎಲ್ಲ ಎಕ್ಸ್ಪರಿಮೆಂಟಲ್ ಪ್ರಾಪರ್ಟೀಸನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಆದರೆ ತಾವು ಮಾಡಿಕೊಂಡ ಕಲ್ಪನೆ ಪರ್ಫೆಕ್ಟ್ ಅಂತ ಗೊತ್ತಾದ ಮೇಲೆ ದಟ್ ಪ್ರೂವ್ಡ್ ಅಸಂಪ್ಷನ್ ಈಸ್ ಕಾಲ್ಡ್ ಪಾಸ್ಚುಲೇಟ್. ಅದಕ್ಕೆ ಇವನ್ನ ಪಾಸ್ಚುಲೇಟ್ಸ್ ಅಥವಾ ಅಸಂಪ್ಷನ್ಸ್ ಆರ್ ಪಾಸ್ಚುಲೇಟ್ಸ್. ರೈಟ್ ದಿ ಪಾಸ್ಚುಲೇಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಒಂದು 5 ಪಾಸ್ಚುಲೇಟ್ಸ್ ಹೇಳ್ತೀನಿ ನಾನೀಗ. ಒಂದನೆಯದು, electrons revolve around the nucleus in circular orbits, circular paths called orbits. ರದರ್ಫೋರ್ಡ್ ಸೆಂಟ್ರಲ್ ನ್ಯೂಕ್ಲಿಯಸ್ ಇದೆ ಹೇಳಿದ್ದ, ಆರ್ಬಿಟ್ಸ್ ಅದು ಸುತ್ತುತ್ತೆ ಅಂತ ಹೇಳಿದ್ದ. ಆದರೆ ಅದರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದವನು ಬೋರ್. ಹಾಗಾದರೆ ಒಂದನೇ ಪಾಸ್ಚುಲೇಟ್ ಏನು? ಎಲೆಕ್ಟ್ರಾನ್ಸ್ ರಿವಾಲ್ವ್ ಸುತ್ತುತ್ತಿವೆ. ರಿವಾಲ್ವ್ ಅಂದರೆ ಸುತ್ತೋದು. ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಪಾತ್ಸ್ ಕಾಲ್ಡ್ ಆರ್ಬಿಟ್ಸ್. Each orbit has got definite energy. ಈಗ ನ್ಯೂಕ್ಲಿಯಸ್ ಇದೆ, ಅದರ ಸುತ್ತ ಮೊದಲೇ ಆರ್ಬಿಟ್ ಇದೆ ಸರ್ಕ್ಯುಲರ್ ಆರ್ಬಿಟ್, ಅದರ ಸುತ್ತ ಇನ್ನೊಂದು ಆರ್ಬಿಟ್ ಇದೆ ಸರ್ಕ್ಯುಲರ್ ಆರ್ಬಿಟ್, ಅದರ ಸುತ್ತ ಇನ್ನೊಂದು ಆರ್ಬಿಟ್. ಹಾಗಾದರೆ ಬೋರ್ ಹೇಳೋ ಪ್ರಕಾರ ಇದು ನ್ಯೂಕ್ಲಿಯಸ್ ಆಗಿದ್ದರೆ ಇದು ಫಸ್ಟ್ ಆರ್ಬಿಟ್, ಇದು ಸೆಕೆಂಡ್ ಆರ್ಬಿಟ್, ಇದು ಥರ್ಡ್ ಆರ್ಬಿಟ್, ಇದು ಫೋರ್ತ್ ಆರ್ಬಿಟ್. ಒಂದು ಎಲೆಕ್ಟ್ರಾನ್ ಈ ಮೊದಲನೇ ಆರ್ಬಿಟ್ನಲ್ಲಿದ್ದರೆ ಅದಕ್ಕೆ ತನ್ನದೇ ಆದ ಎನರ್ಜಿ ಇದೆ. ಈಚ್ ಆರ್ಬಿಟ್ ಈಸ್ ಅಸೋಸಿಯೇಟೆಡ್ ವಿತ್ ಡೆಫಿನೆಟ್ ಎನರ್ಜಿ. ಅಂದರೆ ಆರ್ಬಿಟ್ನಲ್ಲಿರುವ ಎಲೆಕ್ಟ್ರಾನಿನ ಎನರ್ಜಿ ಅದು. ಆರ್ಬಿಟ್ಟಿನ ಎನರ್ಜಿ ಎಂದರೆ ಆರ್ಬಿಟ್ನಲ್ಲಿರುವ ಎಲೆಕ್ಟ್ರಾನಿನ ಎನರ್ಜಿ. ಅದಕ್ಕೆ ಈಚ್ ಆರ್ಬಿಟ್ ಈಸ್ ಕಾಲ್ಡ್ ಎನರ್ಜಿ ಲೆವೆಲ್ ಅಂತಲೂ ಕರೆದರು. ಪ್ರತಿಯೊಂದು ಆರ್ಬಿಟ್ ಏನಂತ ಕರೀತಾರೆ? ಎನರ್ಜಿ ಲೆವೆಲ್. ಇದು ಫಸ್ಟ್ ಎನರ್ಜಿ ಲೆವೆಲ್, ಸೆಕೆಂಡ್ ಎನರ್ಜಿ ಲೆವೆಲ್, ಥರ್ಡ್ ಎನರ್ಜಿ ಲೆವೆಲ್, ಫೋರ್ತ್ ಎನರ್ಜಿ ಲೆವೆಲ್, ಹೀಗೆ. ಸೊ ಫಸ್ಟ್ ಪಾಸ್ಚುಲೇಟ್ ಏನಾಯ್ತು ಈಗ? ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಡೆಫಿನೆಟ್ ಸರ್ಕ್ಯುಲರ್ ಪಾತ್ಸ್ ಕಾಲ್ಡ್ ಆರ್ಬಿಟ್ಸ್. Each orbit has definite energy. So each orbit is called energy level. Next.
ಎಲ್ಲಿಯವರೆಗೆ ಎಲೆಕ್ಟ್ರಾನು ಒಂದು ಆರ್ಬಿಟ್ನಲ್ಲೇ ಸುತ್ತುತ್ತಾ ಇರುತ್ತೆ ಅಲ್ಲಿಯವರೆಗೆ ಅದು ಎನರ್ಜಿನ ಕಳೆದುಕೊಳ್ಳುವುದಿಲ್ಲ, ಗಳಿಸುವುದೂ ಇಲ್ಲ. ಅಂದರೆ ಅರ್ಥ, ಎಲೆಕ್ಟ್ರಾನು ಈ ಆರ್ಬಿಟ್ನಲ್ಲಿ ಸುತ್ತುತ್ತಿರುವಾಗ, ಎಲೆಕ್ಟ್ರಾನ್ ಈ ಆರ್ಬಿಟ್ನಲ್ಲೇ ಓಡಾಡುತ್ತಿರುವಾಗ, ಅದು ಯಾವ ಆರ್ಬಿಟ್ನಲ್ಲಿದೆ, ಫಸ್ಟ್ ಆರ್ಬಿಟ್ನಲ್ಲಿದೆ, ಆಗ ಅದು ಎನರ್ಜಿಯನ್ನು ಕಳೆದುಕೊಳ್ಳುವುದಿಲ್ಲ, ಗಳಿಸುವುದಿಲ್ಲ. ಎಸ್, as long as an electron revolves in an orbit, as long as electron revolves in an orbit, ಅಂದರೆ ಎಲ್ಲಿಯವರೆಗೆ ಒಂದು ಎಲೆಕ್ಟ್ರಾನ್ ಒಂದು ಆರ್ಬಿಟ್ನಲ್ಲಿ ಸುತ್ತುತ್ತಿರುತ್ತದೋ ಅಲ್ಲಿಯವರೆಗೆ. ಅದಕ್ಕೆ ಇಂಗ್ಲೀಷ್ನಲ್ಲಿ as long as an electron revolves in an orbit, it neither lose energy nor gain energy. ಹಾಗಾದರೆ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದಟ್ ಆರ್ಬಿಟ್ ರಿಮೈನ್ಸ್ ಕಾನ್ಸ್ಟೆಂಟ್, stationary. Stationary means no change, constant. So each orbit is called stationary state. Each orbit is called stationary state. Why? As long as an electron revolves in an orbit, it neither lose energy nor gain energy. ಇಲ್ಲಿ ಲಾ ಆಫ್ ಎಲೆಕ್ಟ್ರೋಡೈನಮಿಕ್ಸ್ಗೆ ಇವನು ಹೇಳ್ತಾನೆ ಬೋರ್. ಆ ಲಾ ಆಫ್ ಎಲೆಕ್ಟ್ರೋಡೈನಮಿಕ್ಸ್ ಅಪ್ಲೈ ಮಾಡಿದಾಗ ತಾನು ನಾವು ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದು ಏನಂತ, ಎಲೆಕ್ಟ್ರೋಡೈನಮಿಕ್ಸ್ ನಿಯಮದ ಪ್ರಕಾರ ಎಲೆಕ್ಟ್ರಾನ್ ಚಾರ್ಜಡ್ ಬಾಡಿ ಅದು ನ್ಯೂಕ್ಲಿಯಸ್ ಸುತ್ತ ಸರ್ಕ್ಯುಲರ್ ಪಾತ್ರಲ್ಲಿ ಬರುವಾಗ ಅದು ಕಂಟಿನ್ಯೂಸ್ ಆಗಿ ಆಕ್ಸಲರೇಷನ್ ಚೇಂಜ್ ಮಾಡಿಕೊಳ್ತಿರುತ್ತೆ. ಆಗ ಆ ಲಾ ಪ್ರಕಾರ, ಲಾ ಆಫ್ ಎಲೆಕ್ಟ್ರೋಡೈನಮಿಕ್ಸ್ ಪ್ರಕಾರ ಎನರ್ಜಿ ಕಳ್ಕೊಂಡು ನ್ಯೂಕ್ಲಿಯಸ್ಸಿನ ಹತ್ತಿರ ಬರುತ್ತೆ. ಆಗ ಬೋರ್ ಏನು ಹೇಳ್ತಾನೆ, ಇಲ್ಲಿ ಒಂದು ಮಾತು ಹೇಳ್ತಾನೆ, ಲಾ ಆಫ್ ಎಲೆಕ್ಟ್ರೋಡೈನಮಿಕ್ಸ್ ಈಸ್ ಅಪ್ಲಿಕಬಲ್ ಫಾರ್ ಬಿಗ್ಗರ್ ಪಾರ್ಟಿಕಲ್ಸ್. ದೊಡ್ಡ ದೊಡ್ಡ ಪಾರ್ಟಿಕಲ್ಗಳಿಗೆ ಅಪ್ಲೈ ಆಗಿರೋದನ್ನು ಪ್ರೂವ್ ಮಾಡಿದ್ದೀರಿ ಎಲೆಕ್ಟ್ರೋಡೈನಮಿಕ್ಸಲ್ಲಿ. ಎಲೆಕ್ಟ್ರಾನ್ ಎಂಥ ಚಿಕ್ಕ ಪಾರ್ಟಿಕಲ್ ಅಂದರೆ ಅತ್ಯಂತ ಪವರ್ಫುಲ್ ಮೈಕ್ರೋಸ್ಕೋಪ್ನಲ್ಲೂ ಎಲೆಕ್ಟ್ರಾನ್ ನಮ್ಮ ಕಣ್ಣಿಗೆ ಕಾಣಲ್ಲ. ಅಂಥ ಅತಿ ಚಿಕ್ಕದಾದ ಎಲೆಕ್ಟ್ರಾನ್ ಒಂದು ಅತ್ಯಂತ ಸೂಕ್ಷ್ಮವಾದ ಕಣ. ಆ ಎಲೆಕ್ಟ್ರಾನಿಗೆ ನಾವು ಲಾ ಆಫ್ ಎಲೆಕ್ಟ್ರೋಡೈನಮಿಕ್ಸು ಅಪ್ಲೈ ಆಗುತ್ತೆ ಅಂತ ಪ್ರೂವ್ ಮಾಡಿಲ್ಲ. ಆದ್ದರಿಂದ ಅತಿ ಚಿಕ್ಕ ಕಣವಾದಂಥ ಎಲೆಕ್ಟ್ರಾನಿಗೆ ಲಾ ಆಫ್ ಎಲೆಕ್ಟ್ರೋಡೈನಮಿಕ್ಸ್ ಅಪ್ಲೈ ಆಗಲ್ಲ. ಈ ರೀತಿಯ ವಿವರಣೆ ಕೊಟ್ಟ ಮಹನೀಯ ಬೋರ್, ರಿದರ್ಫೋರ್ಡ್ ಕೊಟ್ಟಿರಲಿಲ್ಲ. ಅದಕ್ಕೆ ರಿದರ್ಫೋರ್ಡ್ ಮಾಡೆಲ್ ಫೇಲ್ ಆಯಿತು. ಇವಾಗ ಸ್ಟೇಬಿಲಿಟಿ ಕೊಡ್ತಾ ಇದ್ದಾನೆ, ಏನಂತ, ಎಲೆಕ್ಟ್ರಾನ್ ಚಿಕ್ಕದಾದ್ದರಿಂದ ಅದಕ್ಕೆ ಲಾ ಆಫ್ ಎಲೆಕ್ಟ್ರೋಡೈನಮಿಕ್ಸ್ ಅಪ್ಲೈ ಆಗೋದಿಲ್ಲ, ಅದು ಚಾರ್ಜಡ್ ಬಾಡಿ, ಅದು ಆರ್ಬಿಟ್ನಲ್ಲಿ ಸುತ್ತಾ ಇದೆ, ಸುತ್ತುವಾಗ ಕಂಟಿನ್ಯೂಸ್ ಆಗಿ ಆಕ್ಸಲರೇಷನ್ ಚೇಂಜ್ ಆಗುತ್ತೆ. ಆದರೆ ಇದು ಅತ್ಯಂತ ಚಿಕ್ಕ ಕಣವಾದ್ದರಿಂದ ಇದಕ್ಕೆ ಲಾ ಆಫ್ ಎಲೆಕ್ಟ್ರೋಡೈನಮಿಕ್ಸ್ ಅಪ್ಲೈ ಆಗೋದಿಲ್ಲ. ಆದ್ದರಿಂದ ಎಲೆಕ್ಟ್ರಾನ್ ಒಂದು ಆರ್ಬಿಟ್ನಲ್ಲಿರುವಾಗ ಅದು ಎನರ್ಜಿನ ಕಳೆದುಕೊಳ್ಳುವುದಿಲ್ಲ, ನ್ಯೂಕ್ಲಿಯಸ್ಸಿನ ಹತ್ತಿರ ಬರುವುದಿಲ್ಲ. ಹೀಗಾಗಿ ಆಟಮ್ ಬಿಕಮ್ ಸ್ಟೇಬಲ್ ಅಂತ ಹೇಳಿದೆ. ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಪಾಸ್ಟುಲೇಟ್ ಹೇಳ್ತಾನೆ, ಏನಪ್ಪ ನೆಕ್ಸ್ಟ್ ಪಾಸ್ಟುಲೇಟ್? ಯಾವಾಗ ಎಲೆಕ್ಟ್ರಾನ್ ಲೋಯರ್ ಆರ್ಬಿಟ್ನಿಂದ ಹೈಯರ್ ಆರ್ಬಿಟ್ಗೆ ಜಂಪ್ ಆಗುತ್ತೆ, ಆಗ ಪ್ರತಿ ಆರ್ಬಿಟ್ಗೂ ತನ್ನದೇ ಆದ ಎನರ್ಜಿ ಇದೆ. ಇದರ ಎನರ್ಜಿ E1, ಇದರ ಎನರ್ಜಿ ಎರಡನೇ ಆರ್ಬಿಟ್ E2, ಇದು ಎನರ್ಜಿ E3, ಇದು E4, ನಾಲ್ಕನೇ ಆರ್ಬಿಟಿನ ಎನರ್ಜಿ E4 ಅಂದ್ಕೋ. ಹಾಗಾದರೆ ಎಲೆಕ್ಟ್ರಾನ್ ಮೊದಲನೇ ಆರ್ಬಿಟ್ನಿಂದ ನಾಲ್ಕನೇ ಆರ್ಬಿಟ್ಗೆ ಜಂಪ್ ಆಗಬೇಕು ಅಂದರೆ ಇಟ್ ಶುಡ್ ಗೇನ್ ಎನರ್ಜಿ ಈಕ್ವಲ್ ಟು ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ಫೋರ್ತ್ ಆರ್ಬಿಟ್ ಆ್ಯಂಡ್ ಫಸ್ಟ್ ಆರ್ಬಿಟ್. E4 minus E1 is what? E4 energy of the fourth orbit, E1 energy of the first orbit. E4 minus E1 ಆ ಡಿಫ್ರೆನ್ಸ್ ಆಫ್ ಎನರ್ಜಿ ಏನಿದೆ ಅಷ್ಟು ಎನರ್ಜಿನ ಈ ಮೊದಲೇ ಆರ್ಬಿಟ್ನಲ್ಲಿರೋ ಎಲೆಕ್ಟ್ರಾನ್ ಗೇನ್ ಮಾಡಿದರೆ ಅದು ಅಲ್ಲಿಂದ ಅಲ್ಲಿಗೆ ಜಂಪ್ ಆಗುತ್ತೆ. when an electron absorbs energy which is equal to difference of energy between lower energy orbit and higher energy orbit, ಆ ಎರಡು ಎನರ್ಜಿ ಆರ್ಬಿಟ್ಗಳ ಮಧ್ಯದ ಡಿಫರೆನ್ಸ್ ಏನಿದೆ, ಆ ಡಿಫರೆನ್ಸ್ ಎಷ್ಟಿದೆಯೋ ಅಷ್ಟು ಎನರ್ಜಿನ ಈ ಲೋಯರ್ ಆರ್ಬಿಟ್ನಲ್ಲಿರೋ ಎಲೆಕ್ಟ್ರಾನ್ ಅಬ್ಸಾರ್ವ್ ಮಾಡಿಕೊಂಡ್ರೆ ಅದು ಆ ಲೋ ಎನರ್ಜಿಯಿಂದ ಆ ಹೈ ಎನರ್ಜಿ ಆರ್ಬಿಟ್ಗೆ ಜಂಪ್ ಆಗುತ್ತೆ. ಆರ್ಬಿಟ್ನಲ್ಲಿರುವವರೆಗೂ ಅದು ಎನರ್ಜಿಯನ್ನು ಕಳೆದುಕೊಳ್ಳುವುದಿಲ್ಲ, ಗಳಿಸುವುದಿಲ್ಲ, ನೈದರ್ ಲೂಸ್ ನಾರ್ ಗೇನ್. But when the electron jumps from low energy orbit to the high energy orbit, it gains energy
ಈಕ್ವಲ್ ಟು ದ ಡಿಫರೆನ್ಸ್ ಆಫ್ ಎನರ್ಜಿ ಬಿಟ್ವೀನ್ ಹೈ ಎನರ್ಜಿ ಆರ್ಬಿಟ್ ಆ್ಯಂಡ್ ಲೋ ಎನರ್ಜಿ ಆರ್ಬಿಟ್. ಅದು ಫಸ್ಟ್ ಆರ್ಬಿಟಿಂದ ಥರ್ಡ್ ಆರ್ಬಿಟಿಗೆ ಜಂಪ್ ಆಗಬೇಕು ಅಂದರೆ ಇಟ್ ಶುಡ್ ಗೇನ್ ಹೌ ಮಚ್ ಆಫ್ ಎನರ್ಜಿ E3 ಮೈನಸ್ E1. ಥರ್ಡ್ ಆರ್ಬಿಟಿಗೆ ಜಂಪ್ ಆಗಬೇಕು E3. ಫಸ್ಟ್ ಆರ್ಬಿಟಿನಿಂದ E1, E3 ಮೈನಸ್ E1 ನಷ್ಟು ಎನರ್ಜಿನ E1 ಎನರ್ಜಿನ ಹೊಂದಿರುವ ಎಲೆಕ್ಟ್ರಾನ್ ಗಳಿಸಿದರೆ ಅದು ಫಸ್ಟ್ ಆರ್ಬಿಟ್ನಿಂದ ಥರ್ಡ್ ಆರ್ಬಿಟಿಗೆ ಜಂಪ್ ಆಗುತ್ತೆ. ಅದು ಗಳಿಸಿದ್ದು ಕೇವಲ E2 ಮೈನಸ್ E1 ಆದರೆ ಅದು ಫಸ್ಟ್ ಆರ್ಬಿಟ್ನಿಂದ ಸೆಕೆಂಡ್ ಆರ್ಬಿಟಿಗೆ ಜಂಪ್ ಆಗುತ್ತೆ. ಮತ್ತು ಅದೇ ಎಲೆಕ್ಟ್ರಾನು ಫೋರ್ತ್ ಆರ್ಬಿಟ್ನಿಂದ ಫಸ್ಟ್ ಆರ್ಬಿಟಿಗೆ ವಾಪಸ್ ಬಂದರೆ ಆಗ ಇಟ್ ವಿಲ್ ಲೂಸ್ ಎನರ್ಜಿ ಈಕ್ವಲ್ ಟು E4 ಮೈನಸ್ E1. ಯಾವ ಆರ್ಬಿಟ್ನಲ್ಲಿತ್ತದು? ಫೋರ್ತ್ ಆರ್ಬಿಟ್ನಲ್ಲಿತ್ತು. ಹಾಗಾದರೆ ಎನರ್ಜಿ ಎಷ್ಟಿತ್ತು? E4. ಅದು ಜಂಪ್ ಆಗಿದ್ದು ಎಲ್ಲಿಗೆ? ಫಸ್ಟ್ ಆರ್ಬಿಟಿಗೆ, ಲೋ ಎನರ್ಜಿ ಆರ್ಬಿಟಿಗೆ. ಆಗ ಡಿಫ್ರೆನ್ಸ್ ಎಷ್ಟು? E4 ಮೈನಸ್ E1. ಹಾಗಾದ್ರೆ ಫೋರ್ತ್ ಆರ್ಬಿಟಿನಿಂದ ಫಸ್ಟ್ ಆರ್ಬಿಟಿಗೆ ಜಂಪ್ ಆದಾಗ ಅದು ಎಷ್ಟು ಎನರ್ಜಿನ ಕಳ್ಕೊಳ್ಳುತ್ತೆ? E4 ಮೈನಸ್ E1. ಥರ್ಡ್ ಆರ್ಬಿಟ್ನಿಂದ ಸೆಕೆಂಡ್ ಆರ್ಬಿಟಿಗೆ ಜಂಪ್ ಆದರೆ E3 ಮೈನಸ್ E2 ಅಷ್ಟು ಎನರ್ಜಿನ ಕಳ್ಕೊಳ್ಳುತ್ತೆ. ಇದು ಇನ್ನೊಂದು ಪಾಸ್ಟುಲೇಟ್. ನೆಕ್ಸ್ಟ್ ಹೇಳ್ತಾನೆ, ಆಂಗ್ಯುಲಾರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಇನ್ ಎನ್ ಆರ್ಬಿಟ್. ಲೀನಿಯರ್ ಮೊಮೆಂಟಮ್ ಅಂದ್ರೆ ಏನಪ್ಪ? ಮಾಸ್ ಇಂಟು ವೆಲಾಸಿಟಿ. ಸ್ಟ್ರೈಟ್ ಲೈನಾಗಿ ಹೋಗಬೇಕಾದರೆ ಲೀನಿಯರ್ ಮೊಮೆಂಟಮ್, ಮಾಸ್ ಇಂಟು ವೆಲಾಸಿಟಿ. ಇದು ಆಂಗ್ಯುಲಾರ್ ಮೊಮೆಂಟಮ್ ಸರ್ಕ್ಯುಲರ್ ಪಾತಲ್ಲಿದ್ದಾಗ ಮೊಮೆಂಟಮ್ಗೆ ಲೀನಿಯರ್ ಮೊಮೆಂಟಮ್ ಅನ್ನಲ್ಲ, ಆಂಗ್ಯುಲಾರ್ ಮೊಮೆಂಟಮ್ ಅಂತೀವಿ. ಆಂಗ್ಯುಲಾರ್ ಮೊಮೆಂಟಮ್ ಈಸ್ ಗಿವನ್ ಬೈ m ಇಂಟು v ಇಂಟು r. ಅದು ಲೀನಿಯರ್ ಸ್ಟ್ರೈಟ್ ಲೈನ್ ಮೂಮೆಂಟಲ್ಲಿದ್ದಾಗ ಲೀನಿಯರ್ ಮಾಸ್ ಇಂಟು ಲೀನಿಯರ್ ವೆಲಾಸಿಟಿ. ಸರ್ಕ್ಯುಲರ್ ಪಾತಲ್ಲಿದ್ದಾಗ ಮಾಸ್ ಇಂಟು ಆಂಗ್ಯುಲಾರ್ ವೆಲಾಸಿಟಿ ಇಂಟು ರೇಡಿಯಸ್ ಆಫ್ ದ ಆರ್ಬಿಟ್. ನೋಡಿ ಆಂಗ್ಯುಲರ್ ಮೊಮೆಂಟಮ್ ಹೆಂಗೆ ಬರುತ್ತೆ ನಮಗೆ? m ಇಂಟು v ಇಂಟು r. ಇನ್ನು ಮುಂದೆ ನಿಮಗೆ ಆಂಗ್ಯುಲಾರ್ ಮೊಮೆಂಟಮ್ ಅನ್ನೋ ವರ್ಡ್ ಬಂದಾಗ ತಕ್ಷಣ ಜ್ಞಾಪಕ ಬರಬೇಕಾದ ಈಕ್ವೇಷನ್ mvr, where m is mass of the electron, v is velocity of the moving electron, r is radius of the electron, radius of the orbit in which electron is revolving. ಅದು ಮೊದಲೇ ಆರ್ಬಿಟ್ನಲ್ಲಿ ಇದ್ದಾಗ ಆರ್ ಬೆಲೆ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್, ಮತ್ತು ಆರ್ಬಿಟ್ನಲ್ಲಿ ಅದರ ವೆಲಾಸಿಟಿ ಎಷ್ಟಿತ್ತು? ಸೊ ಆ ಆರ್ಬಿಟ್ನ ರೇಡಿಯಸನ್ನು ಮತ್ತು ಆರ್ಬಿಟ್ನಲ್ಲಿದ್ದಾಗ ಅದು ಹೊಂದಿದ್ದ ವೆಲಾಸಿಟಿಯನ್ನು ಮತ್ತು ಅದರ ಮಾಸನ್ನು ಗುಣಿಸಿದರೆ ಏನು ಬರುತ್ತೆ? ಆಂಗ್ಯುಲರ್ ಮೊಮೆಂಟಮ್ ಬರುತ್ತೆ. ಒಂದು ಪಾಸ್ಟುಲೇಟ್ ಹೇಳ್ತಾನೆ ಆಂಗ್ಯುಲರ್ ಮೊಮೆಂಟಮ್ಗೆ. mvr ಈಸ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ದ ಕ್ವಾಂಟಿಟಿ h/2π. ನೋಡಿ, ಹೆಚ್ ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಉಪಯೋಗಿಸ್ಕೊಂಡ. ಇಂಟೆಗ್ರಲ್ ಮಲ್ಟಿಪಲ್ ಆಫ್ h/2π ಅಂದರೆ ಈ ವರ್ಡ್ ಬಂದಾಗ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಎಕ್ಸ್ ಅಂದರೆ ಆನ್ಸರ್ ಮೇ ಬಿ 1x, 2x, 3x, 4x. ಹಂಗೆ ಇಂಟೆಗ್ರಲ್ ಮಲ್ಟಿಪಲ್, ಹೋಲ್ ನಂಬರ್ ಮಲ್ಟಿಪಲ್. ಹಾಗಾದರೆ ಎನ್ ಹಾಕ್ಬಿಡ್ತೀನಿ ನಾನಿಲ್ಲಿ. NH/2π ಅಂದರೆ ಎನ್ ಅಂದರೆ ಅದು ಫಸ್ಟ್ ಆರ್ಬಿಟ್ನಲ್ಲಿದ್ದರೆ ಎಲೆಕ್ಟ್ರಾನ್ ಎನ್ ಬೆಲೆ 1. ಆಂಗ್ಯುಲಾರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಆರ್ಬಿಟ್ ಲೆಕ್ಕ ಹಾಕಬೇಕಾದ್ರೆ ಎನ್ ಬೆಲೆ 1 ಹಾಕಿ, ಹೆಚ್ ಬೆಲೆ ಗೊತ್ತಲ್ಲ 6.62 6 × 10⁻34 ಜೋಲ್, ಅದನ್ನು ಹಾಕಿ, ಪೈ ಬೆಲೆ ಎಲ್ಲರಿಗೂ ಗೊತ್ತಿದೆ 22/7 ಆ 3.1416 ಪೈ ಬೆಲೆ. ಹಾಗಾದರೆ NH/2π ಏನನ್ನು ಕೊಡುತ್ತೆ ನಿನಗೆ? ಆಂಗ್ಯುಲರ್ ಮೊಮೆಂಟಮ್. ವಾಟ್ ಇಸ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಆರ್ಬಿಟ್? ಆಗ ಎನ್ ಬೆಲೆ 1, ಹೆಚ್ ಬೆಲೆ ಗೊತ್ತು, ಪೈ ಬೆಲೆ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡ್ತೀವಿ, ವಿ ಗೆಟ್ ಆಂಗ್ಯುಲರ್ ಮೊಮೆಂಟಮ್ ಇನ್ ದ ಫಸ್ಟ್ ಆರ್ಬಿಟ್. ಆಂಗ್ಯುಲರ್ ಮೊಮೆಂಟಮ್ ಇನ್ ದ ಸೆಕೆಂಡ್ ಆರ್ಬಿಟ್, ಹೆಚ್ ಕಾನ್ಸ್ಟೆಂಟ್, ಪೈ ಕಾನ್ಸ್ಟೆಂಟ್, ಎನ್ ಓನ್ಲಿ ವೇರೀಸ್, ಎನ್ ಬೆಲೆ 2 ಹಾಕ್ತೀವಿ. ಆಗ ಸೆಕೆಂಡ್ ಆರ್ಬಿಟ್ನಲ್ಲಿ ಫಸ್ಟ್ ಆರ್ಬಿಟ್ ಆಂಗ್ಯುಲರ್ ಮೊಮೆಂಟಮ್ ಫಸ್ಟ್ ಆರ್ಬಿಟ್ನಲ್ಲಿ ಎಲೆಕ್ಟ್ರಾನ್ ಇದ್ದಾಗಿರುವ ಆಂಗ್ಯುಲರ್ ಮೊಮೆಂಟಿನ ಡಬಲ್. ಥರ್ಡ್ ಆರ್ಬಿಟ್ನಲ್ಲಿದ್ದಾಗ ವಾಟ್ ಇಸ್ ಆಂಗ್ಯುಲರ್ ಮೊಮೆಂಟಮ್? ಫಸ್ಟ್ ಆರ್ಬಿಟ್ನಲ್ಲಿದ್ದಾಗ ಆ ಎಲೆಕ್ಟ್ರಾನಿನ ಆಂಗ್ಯುಲರ್ ಮೊಮೆಂಟಮ್ ಎಷ್ಟಿತ್ತು? ಅದರ ಟ್ರಿಪಲ್. ಯಾಕೆ? ಥರ್ಡ್ ಆರ್ಬಿಟಿನಲ್ಲಿರುವ ಎಲೆಕ್ಟ್ರಾನಿನ ಆಂಗ್ಯುಲರ್ ಮೊಮೆಂಟಮ್ ಲೆಕ್ಕ ಹಾಕು ಅಂದರೆ ಥರ್ಡ್ ಆರ್ಬಿಟ್ ಎನ್ ಬೆಲೆ 3 ಹಾಕ್ತೀಯಾ, 3h/2π. ಫಸ್ಟ್ ಆರ್ಬಿಟ್ನಲ್ಲಿದ್ದಾಗ 1h/2π, ಸೆಕೆಂಡ್ ಆರ್ಬಿಟ್ನಲ್ಲಿದ್ದಾಗ 2h/2π. ಇದು ಆಂಗ್ಯುಲರ್ ಮೊಮೆಂಟಮ್ ಲೆಕ್ಕ ಹಾಕುವ ರೀತಿ. ಈ ರೀತಿಯಲ್ಲಿ ಆಂಗ್ಯುಲರ್ ಮೊಮೆಂಟಮ್ ಲೆಕ್ಕ ಹಾಕುವ ರೀತಿಯನ್ನು ಕಲಿಸ್ಕೊಟ್ಟ ನಮಗೆ ಬೋರ್ ತನ್ನ ಪಾಸ್ಟುಲೇಟ್ಸ್ ಮೂಲಕ. ಸೊ ಇವೆಲ್ಲವನ್ನು ಹೇಳಿದರೆ ದಿಸ್ ಈಸ್ ಬೋರ್ಸ್ ಥಿಯರಿ. ವಾಟ್ ಇಸ್ ದ ಫಸ್ಟ್ ಪಾಸ್ಟುಲೇಟ್? ಎಲೆಕ್ಟ್ರಾನ್ revolves around the nucleus in circular paths called orbits.
those orbits are called energy levels because each orbit is associated with definite energy. So orbits are called energy levels. As long as an electron revolves in a particular orbit, it neither lose energy nor gain energy. Energy of the electron in an orbit remains constant. So it is stationary. Stationary means constant. Stationary orbit. Stationary level anta karitare pratiyondu orbit annu. Why Bohr's orbit is called stationary level? Adukku postulate hedbeku. As long as an electron revolves in a particular orbit, it neither lose energy nor gain energy. So energy of the electron in an orbit remains constant. So that orbit is called stationary orbit. Next, when the electron jumps from low energy orbit to the high energy orbit, then the difference of energy between the two orbits is absorbed by the electron. When the electron jumps from high energy orbit to the low energy orbit, then the electron loses how much of energy? That is equal to difference of energy between two orbits in which jump took place. ಯಾವ ಆರ್ಬಿಟ್ನಿಂದ ಯಾವ ಆರ್ಬಿಟಿಗೆ ಜಂಪ್ ಆಯಿತು ಅದು ನೋಡಿ ಹೇಳ್ಬೇಕು ನಾವು. ಥರ್ಡ್ ಆರ್ಬಿಟ್ನಿಂದ ಫಸ್ಟ್ ಆರ್ಬಿಟಿಗೆ ಜಂಪ್ ಆಗಿದ್ದರೆ E3 - E1 ಅದನ್ನು ಕಂಡುಹಿಡಿದು ಎಷ್ಟು ಎನರ್ಜಿ ಬಂತು ಅಷ್ಟು ಎನರ್ಜಿನ ಅದು ಕಳ್ಕೊಳ್ಳುತ್ತೆ. ಸೊ ಇಟ್ ಲೂಸ್ ಎನರ್ಜಿ ವೆನ್ ಇಟ್ ಜಂಪ್ಸ್ ಫ್ರಮ್ ಹೈ ಎನರ್ಜಿ. ಹಾಗಾದರೆ ನ್ಯೂಕ್ಲಿಯಸ್ಸಿಂದ ದೂರ ಹೋದಂತೆಲ್ಲ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ನ್ಯೂಕ್ಲಿಯಸ್ಸಿನ ಹತ್ತಿರ ಇರುವ ಫಸ್ಟ್ ಆರ್ಬಿಟ್ ಇದೆಯಲ್ಲ ಅದರ ಎನರ್ಜಿ ಕಡಿಮೆ. ಸೆಕೆಂಡ್ ಆರ್ಬಿಟಿಗೆ ಹೋದರೆ ಎನರ್ಜಿ ಜಾಸ್ತಿ. ಇದು ಹೈ ಎನರ್ಜಿ ಆರ್ಬಿಟ್. ಹೈ ಎನರ್ಜಿ ಆರ್ಬಿಟ್ನಿಂದ ಲೋ ಎನರ್ಜಿ ಆರ್ಬಿಟಿಗೆ ಜಂಪ್ ಆದರೆ ಇಟ್ ವಿಲ್ ಲೂಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಲೈಟ್. ಲೋ ಎನರ್ಜಿ ಆರ್ಬಿಟ್ನಿಂದ ಹೈ ಎನರ್ಜಿ ಆರ್ಬಿಟಿಗೆ ಜಂಪ್ ಆಗಬೇಕಾದ್ರೆ ಇಟ್ ಶುಡ್ ಗೇನ್ ಎನರ್ಜಿ. ಆಮೇಲೆ ಆಂಗ್ಯುಲರ್ ಮೊಮೆಂಟಮ್ ಈಸ್ ಗಿವನ್ ಬೈ ಇಂಟೆಗ್ರಲ್ ಮಲ್ಟಿಪಲ್ ಆಫ್ ಹೋಲ್ ನಂಬರ್ ಮಲ್ಟಿಪಲ್ ಆಫ್ h/2π. ಅಂದರೆ ವಾಟ್ ಇಸ್ ಈಕ್ವೇಷನ್? mvr is equal to nh/2π. ಈ ಪಾಸ್ಟುಲೇಟ್ಸ್ ಆಧಾರದ ಮೇಲೆ ನಮಗೆ ಏನು ಪಿಕ್ಚರ್ ಬಂತೀಗ ಆಟಮಿನ ಬಗ್ಗೆ? ಇದು ಪಿಕ್ಚರ್ ಏನು? ಸೆಂಟ್ರಲ್ ನ್ಯೂಕ್ಲಿಯಸ್ ಇದೆ, ಅದರಲ್ಲಿ ನ್ಯೂಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಇದೆ. ಇದು ಮೊದಲನೇ ಆರ್ಬಿಟ್, ಇದು ಎರಡನೇ ಆರ್ಬಿಟ್. ಅವಕ್ಕೆ ಬೋರ್ಸ್ ತೀರನಲ್ಲಿ ಹೆಸರುಗಳನ್ನು ಕೊಟ್ಟರು. ಆಲ್ಫಾಬೆಟ್ ಕೆಯಿಂದ ಸ್ಟಾರ್ಟ್ ಮಾಡಿಕೊಂಡ ಸುಮ್ಮನೆ. ಅದೇನಿಂತ ಅಂತ ರೂಲ್ ಇಲ್ಲ ಅಲ್ಲಿ. ಈ ಸ್ಟಾರ್ಟೆಡ್ ಫ್ರಮ್ ಕೆ, ಲೆಟ್ ಇಟ್ ಬಿ ಕೆ. ಕೆ ಆದಮೇಲೆ ಏನು ಬರುತ್ತಪ್ಪ? KLMN ಹೀಗೆ ಕರೆಕ್ಟ್. ಫಸ್ಟ್ ಆರ್ಬಿಟ್ ಈಸ್ ಕಾಲ್ಡ್ ಕೆ ಶೆಲ್. ಆ ಆರ್ಬಿಟ್ಗೆ ಶೆಲ್ ಅಂತಲೂ ಕರೀತಾರೆ. ಕೆ ಶೆಲ್ ಆರ್ ಕೆ ಆರ್ಬಿಟ್. ಸೆಕೆಂಡ್ ಆರ್ಬಿಟ್ ಎಲ್ ಶೆಲ್, ಎಲ್ ಆರ್ಬಿಟ್. ಥರ್ಡ್ ಆರ್ಬಿಟ್ ಎಮ್ ಶೆಲ್. ಫೋರ್ತ್ ಎನ್ ಶೆಲ್, KLMN, OPQR, like that. So shells were given names by Bohr like this: K shell, L shell, M shell, N shell, O shell, P shell. ಪ್ರತಿಯೊಂದು ಶೆಲ್ಗೂ n ವ್ಯಾಲ್ಯೂ ಇದೆ. ಶೆಲ್ ವಿತ್ n ವ್ಯಾಲ್ಯೂ ಆಫ್ 1 ಫಸ್ಟ್ K, n ವ್ಯಾಲ್ಯೂ 2 ಇದ್ದರೆ ಅದನ್ನ ಬೋರ್ಸ್ ಇಂಟೀಜರ್ ಅಂತ ಕರಿತೀವಿ. ನೇಮ್ ದಿ ಆರ್ಬಿಟ್ ವೇರ್ ಬೋರ್ಸ್ ಇಂಟೀಜರ್ ಇಸ್ 3 ಅಂತ ಥರ್ಡ್ ಆರ್ಬಿಟ್ KLM. ಬೋರ್ಸ್ ಇಂಟೀಜರ್ 3 ಇದ್ದಾಗ ಆರ್ಬಿಟಿನ ಹೆಸರೇನು? M. ನೇಮ್ ದಿ ಆರ್ಬಿಟ್ ಹೂಸ್ ಬೋರ್ಸ್ ಇಂಟೀಜರ್ ಈಸ್ 5. n ಬೆಲೆ 5 ಇರೋದು ಯಾವುದು? n ಬೆಲೆ 1 2 3 4 5. 1 2 3 4 5 KLMN O. 5 ಇರೋದು O ಶೆಲ್ಗೆ. ಈ ರೀತಿ ಇದು ನಮಗೆ ಬೋರ್ ಹೇಳಿದಂತಹ ಒಂದು ಅಟಾಮಿನ ಮಾಡೆಲ್. ಕ್ಲಿಯರ್ ಆಯಿತು. ಇದರ ಆಧಾರದ ಮೇಲೆ ನಾವು ಎಮಿಷನ್ ಸ್ಪೆಕ್ಟ್ರಮ್ನ ಎಕ್ಸ್ಪ್ಲೈನ್ ಮಾಡಬಹುದು. ಸೊ ಇಷ್ಟು ಮನಸ್ಸಿನಲ್ಲಿ ಕ್ಲಿಯರ್ ಆಗಿಬಿಡಬೇಕು. ರಿದರ್ಫೋರ್ಡ್ಸ್ ಮಾಡೆಲಿನ ಪಾಸ್ಟುಲೇಟ್ಸ್ ಗೊತ್ತಿರಬೇಕು. ಅವನು ಮಾಡಿದ ಎಕ್ಸ್ಪರಿಮೆಂಟು, ಅಬ್ಸರ್ವೇಷನ್ಸ್, ಕನ್ಕ್ಲೂಷನ್ ಟೇಬಲ್ ಹಾಕಿ ಬರೆದ್ಬಿಟ್ಟಿದ್ದೀವಿ. ರೆಡಿ ಇರ್ರಿ. ಮೊದಲು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಟೆಸ್ಟ್ ಆಗಿದ್ದರೆ ಸೆಕೆಂಡ್ ಟೆಸ್ಟ್ ವಿಲ್ ಬಿ ಅಪಾನ್ ಅಟಾಮಿಕ್ ಸ್ಟ್ರಕ್ಚರ್.
ಆದ್ದರಿಂದ ಇನ್ನು ಮುಂದೆ ಈಗಾಗಲೇ ಟೆಸ್ಟ್ ಸ್ಟಾರ್ಟ್ ಆಗಿದೆ. ಅಟಾಮಿಕ್ ಸ್ಟ್ರಕ್ಚರ್ ನೀವು ಕಲಿಯೋಷ್ಟೊತ್ತಿಗೆ ಈಗಾಗಲೇ ಟೆಸ್ಟ್ ಸ್ಟಾರ್ಟ್ ಆಗಿರುತ್ತೆ. ಅಷ್ಟೊತ್ತಿಗೆ ಮೊದಲೇ ಇದು ಮುಗ್ದಿರಬಹುದು. ಆಗ ನೀವು ನೀಟಾಗಿ ಯಾವುದೇ ಅನ್ನೆಸೆಸರಿ ಸ್ಟ್ರೈನ್ ಮಾಡಿಕೊಳ್ಳದೆ ಕಾಮಾಗಿ ಓದಬೇಕು, ಕಾಮಾಗಿ ಓದಿದ್ನೆಲ್ಲ ಗ್ರಹಿಸಬೇಕು, ಜ್ಞಾಪಿಸ್ಕೋಬೇಕು, ಬರೀಬೇಕು. ಒಂದು ಸಲ ಬರೆದು ನೋಡಿಬಿಡಿ. ಪಾಸ್ಟುಲೇಟ್ಸ್ ಎಲ್ಲ ಫಸ್ಟ್ ಪಾಸ್ಟುಲೇಟ್ ಸೆಕೆಂಡ್ ಬರೆದು ನೋಡಿಬಿಟ್ರೆ ನಿಮಗೆ ಖಾತ್ರಿ ಆಗುತ್ತೆ, ಐ ನೋ ಐ ಕ್ಯಾನ್ ರೈಟ್. ಯಾರು ಯಾರಿಗಿಂತ ಕಡಿಮೆ ಇಲ್ಲ ಮಕ್ಕಳು. ಆಕಸ್ಮಿಕವಾಗಿ ಒಬ್ಬರಿಂದ ಒಬ್ಬರಿಗೆ SSLCಯಲ್ಲಿ ಬಂದಿರತಕ್ಕಂಥ ಮಾರ್ಕ್ಸ್ ವ್ಯತ್ಯಾಸವಿರಬಹುದು, ಅದು ಆಕಸ್ಮಿಕ. ಇನ್ನು ಮುಂದೆ ನಾವೆಲ್ಲ ಒಂದೇ. ನಮಗೆಲ್ಲರಿಗೂ ಅರ್ಥ ಮಾಡಿಕೊಳ್ಳುವ ಶಕ್ತಿ ಎಲ್ಲರಿಗೂ ಒಂದೇ. ಈಗ ನಾನು ಹೇಳಿದ ಪಾಠ ಎಲ್ಲರಿಗೂ ಅರ್ಥ ಆಗಿದೆ. ಹಾಗಾದರೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಿನಗಿದೆ ಅಂದರೆ ಯು ಆರ್ ನಾಟ್ ಇನ್ಫೀರಿಯರ್ ಟು ಎನಿಬಡಿ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ರೀಡ್ ಇಟ್ ವೆಲ್, ಅಂಡರ್ಸ್ಟ್ಯಾಂಡ್ ಇಟ್, ಟ್ರೈ ಟು ರಿಮೆಂಬರ್, ಹ್ಯಾವ್ ದಟ್ ಹೋಪ್. ಎಸ್, ಇನ್ನು ಮೇಲೆ ನಾನು ನನ್ನ ಕ್ಲಾಸಲ್ಲಿ ನನ್ನ ಸೆಕ್ಷನ್ನಲ್ಲಿ ನಾನೇ ಹೈಯೆಸ್ಟ್ ಅನ್ನೋದೊಂದೇ ಹಠ. ಆ ಹಠ ಇಟ್ಕೊಂಡು ನಾವು ಓದಿದರೆ ವಿ ಕ್ಯಾನ್ ರೈಸ್ ಟು ಎನಿ ಲೆವೆಲ್ ವಿ ಲೈಕ್. ಆಲ್ ದಿ ಬೆಸ್ಟ್.